ಆತ್ಮೀಯ ವಿದ್ಯಾರ್ಥಿಗಳೇ, ವಿಷಯ ಗಣಿತ. ಯಾವ ಚಾಪ್ಟರ್ದಲ್ಲಿ ಎಷ್ಟು ಮಾರ್ಕ್ಸ್ ಅಂಬದು ಗೊತ್ತಿರ್ಬೇಕು ಫಸ್ಟ್. ಅದಕ್ಕೆ ನೆಕ್ಸ್ಟ್ ಅಪ್ಪ ಅಂದ್ರೆ ಈಗ ನಾವೆಲ್ಲ ಸೊಲ್ಯೂಷನ್ ಗೊತ್ತಿದ್ದು ಏನು ಮಿಸ್ಟೇಕ್ ಮಾಡ್ತೀವಿ ಅಂಬೋದು ಇವತ್ತು ತಿಳಿಸ್ತೀನಿ ನೋಡ್ರಿ ಇವತ್ತು. ಓಕೆನಾ? ಯಾವ ರೀತಿಯಪ್ಪ ಅಂತಂದರೆ ಮಿಸ್ಟೇಕ್ ಎಲ್ಲಿ ಆಗ್ತದೆ ಅಂತಂದರೆ ಹೆಚ್ಚಾಗಿ ಈಗ ಔಟ್ ಆಫ್ ಔಟ್ ತೊಗೋಬೇಕು ಅಂತಂದರೆ ಈಗ ನಾವು ವ್ಯಾಲ್ಯೂಯೇಷನ್ಗೆ ಹೋದಾಗ ನಮ್ಮ ಹತ್ರ ಒಂದು ಕೀ ಆನ್ಸರ್ ಕೊಟ್ಟಿರ್ತಾರೆ, ಹೌದಾ? ಆ ಕೀ ಆನ್ಸರ್ ನೋಡಿ ನಾವು ಚೆಕ್ ಮಾಡ್ತೀವಿ. ಆ ಕೀ ಆನ್ಸರ್ ಈಗ ನನ್ನ ಹತ್ರ ಅದ, ಅದು ಯಾವ ರೀತಿ ಅದ ಅಂಬದು ನೋಡಿರಿ. ಎಷ್ಟು ಯಾವ ಸ್ಟೆಪ್ಪಿಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ, ಎಷ್ಟು ಬರಿಬೇಕಂಬುದನ್ನು ಗೊತ್ತಾಗ್ತದೆ ನಿಮಗೆ, ಹೌದಾ? ಇಂಪಾರ್ಟೆಂಟ್ ಕ್ವಶನ್ನು ಗೊತ್ತಾಗ್ತದೆ, ಆನ್ಸರ್ನೂ ಗೊತ್ತಾಗ್ತದೆ, ಹೌದಾ? ಯಾವ ರೀತಿ ಔಟ್ ಆಫ್ ಔಟ್ ತೊಗೋಬೇಕಂಬುದನ್ನು ಈ ಪೇಪರ್ನಿಂದ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ನೋಡ್ಕೊಂಡು ತಗೋರಿ. ಓಕೆನಾ? ನೋಡಿರಿ, ಮಾದರಿ ಉತ್ತರಗಳು ಅಂತ ಮಾಡೆಲ್ ಆನ್ಸರ್ಸ್ ಅಂತ ಕೊಟ್ಟಿರ್ತಾರೆ, ಹೌದಾ? ಇದು ಮಾಡೆಲ್ ಆನ್ಸರ್ ಪೇಪರ್, ಹೌದಾ? ನೋಡಿರಿ, ವಿಷಯ ಗಣಿತ ಯಾವಾಗಿಂದಪ್ಪ ಅಂದರೆ ಡೇಟ್ ಸುನಕ್ಕೆ ನೋಡಿರಿ 24/3/2025. ಗರಿಷ್ಠ ಅಂಕಗಳು 87, ಹೌದಾ? ಇದೇನಪ್ಪ ಅಂದರೆ ಕೀ ಆನ್ಸರ್. ಇದು ವ್ಯಾಲ್ಯೂಯೇಷನ್ ಮಾಡೋ ಟೈಮಿಗೆ ನಮ್ಮ ಹತ್ರ ಕೊಟ್ಟಿರ್ತಾರೆ, ಹೌದಾ? ನಾವೇನಪ್ಪ ಅಂದರೆ ಆವಾಗ ಸೊಲ್ಯೂಷನ್ ಮಾಡ್ಕೋದು ಕೂಡಂಗಿಲ್ಲ, ಹೌದಾ? ಇದೇ ನೋಡೋದು ಪಟ್ ಆನ್ಸರ್ ನಾವು ಮಾರ್ಕ್ಸ್ ಕೊಟ್ಕೋತ ಹೋಗ್ತೀವಿ, ಹೌದಾ? ಇಲ್ಲಿ ನೋಡಿರಿ, ಈಗ ಫಸ್ಟ್ ನೋಡಿರಿ ರಿಯಲ್ ನಂಬರ್ಸ್ ಚಾಪ್ಟರ್ದಾಗ ನೋಡಿರಿ, ಚಾಪ್ಟರ್ ವೈಸ್ ಯಾವ್ದು ಇಂಪಾರ್ಟೆಂಟ್ ಅದನೋ ಅದನ್ನು ಹೇಳ್ಕೊತ ಹೋಗ್ತೀನಿ. ಯಾವ ಥರ ನಾವು ಪ್ರಾಕ್ಟೀಸ್ ಮಾಡ್ಬೇಕಂಬುದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕ್ವಶನ್ ಪೇಪರ್ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡ್ತದೆ ಹೆಂಗೆ ಯಾವ ಚಾಪ್ಟರ್ದಾಗ ಎಷ್ಟು ತೊಗೋಬೇಕು, ಯಾವ್ದು ಪ್ರಾಕ್ಟೀಸ್ ಹೆಚ್ಚಿಗೆ ಮಾಡ್ಬೇಕಂತಕ್ಕಂಥದ್ದು, ಅವ್ರು ಯಾವ ಕ್ವಶನ್ಗೆ ಫೋಕಸ್ ಮಾಡ್ಯಾರಂಬೋದು ನಮಗೆ ಈ ಕ್ವಶನ್ ಪೇಪರ್ದಿಂದ ಭಾಳ ಗೊತ್ತಾಗ್ತದೆ. ಮೇನ್ ಇಂಪಾರ್ಟೆಂಟ್ ಗೊತ್ತಾಗೋದೇ ಕ್ವಶನ್ ಪೇಪರ್ದಿಂದೆ, ಹೌದಾ? ಈ ಕ್ವಶನ್ ಪೇಪರ್ ತೆಗಿಯೋರಪ್ಪ ಅಂತಂದರೆ ಆ ಚಾಪ್ಟರ್ ಮ್ಯಾಗ ಜಾಸ್ತಿ ಯಾವ ಕ್ವಶನ್ ಮ್ಯಾಗ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂಬೋದು ನೋಡ್ರಿ. ಈಗ ನೋಡ್ರಿ, ಜಾಸ್ತಿ ಈಗ ಎಲ್ ಸಿ ಎಮ್ ಕೇಳ್ಯಾರ, ಹೌದಾ? ಎಸ್ ಎಫ್ನೂ ಕೇಳ್ಬೋದು ಇದ್ರಾಗ, ಹೌದಾ? ಈ ಸರಿ ಎಲ್ ಸಿ ಎಮ್ 2 and 3 ಅಂತ ಕೇಳ್ಯಾರ. ನೋಡಿರಿ, ಅವಿಭಾಜ್ಯ ಸಂಖ್ಯೆಗಳು ಇದ್ದು ಅಂತಂದ್ರೆ ಪ್ರೈಮ್ ನಂಬರ್ಸ್ ಇದ್ದು ಅಂತಂದ್ರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ರೆ ಅದು ಎಲ್ ಸಿ ಎಮ್ ಆಗಿರ್ತದೆ, ಹೌದಾ? ಇಲ್ಲಿ ನೋಡ್ರಿ, ಕಾಂಪೋಸಿಟ್ ನಂಬರ್ ಅಂತಂದರೆ ಈಗ 6 4 ಐತಪ್ಪ ಅಂತಂದರೆ ಅವಾಗ ನೀವು ಎಲ್ ಸಿ ಎಮ್ ತೆಗಿಬೇಕಾಗ್ತದೆ, ಹೌದಾ? ಇವು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಬೇಕು, ಹೌದಾ? ಬೆಸ ಸಂಖ್ಯೆಗಳಿದ್ರೂ ಕೂಡ ಕೆಲವೊಂದಪ್ಪ ಅಂದರೆ ಎರಡರದಾಗೂ ಕಾಮನ್ ಆಗಿ ಬರ್ತಾವೆ. ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಇದ್ದು ಅಂದರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿರಿ. ಯಾವ ಟೇಬಲ್ದಾಗೂ ಬರಲಾರ್ದಕ್ಕೆ ಏನಂತ ಕರಿತಾರೆ, ಅವಿಭಾಜ್ಯ ಸಂಖ್ಯೆಗಳಂತಾರೆ. ಡೈರೆಕ್ಟ್ ಆನ್ಸರ್ ನೋಡ್ರಿ, ಇಲ್ಲೇ ನೋಡ್ರಿ ಮಾರ್ಕ್ಸ್ ಎಷ್ಟದ ಮಾರ್ಕ್ಸ್ ಹೇಳ್ರಿ, 1 ಮಾರ್ಕ್ಸ್. ಇಷ್ಟು ಬರೆದು ನೋಡ್ರಿ ಹೆಂಗೆ ಬರೀಬೇಕು, ಫಸ್ಟ್ ಬೀಟದಾಗ 1ನೇದು ಡಿ ಅಂತ ಬರೀಬೇಕು, 1 ಬರೆದು ಡಿ ಅಂತ ಬರೀರಿ. ಹಿಂಗೆ ರೇಗಾಗಿ ಏನು ಹಾಕೋತ ಹೋಗೋದಿಲ್ಲ, 1 ಬರೀಬೇಕು, ಡಿ ಅಂತ ಬರೀಬೇಕು. 1 ಆದ ಬಳಿಕ ಏನು ಮಾಡ್ಬೇಕಂದ್ರೆ ಇಂಪಾರ್ಟೆಂಟಾಗಿ 1 ಲೈನ್ ಬಿಡಬೇಕು, ಹೌದಾ? ಹಾಗೆ ಒಂದಕ್ಕೊಂದು 10 ಬರ್ಕೋತ ಹೋಗ್ಬೇಡ್ರಿ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡೋ ಬಂದು 1 ಬರೆದು ಡಿ ಬರೆದ್ರಪ್ಪ ಅಂದ್ರೆ ಇಲ್ಲಿ ಮುಂದೆ ಮಾರ್ಕ್ಸ್ ಹಾಕೋಕೆ ನಮಗೆ ಬೇಕಾಗ್ತದೆ. 1 ಲೈನ್ ಗ್ಯಾಪ್ ಬಿಟ್ಟಿರಪ್ಪ ಅಂದ್ರೆ ಈ ಮಾರ್ಕ್ಸ್ ಇದಕ್ಕೆ ಹೆಚ್ಚು ಕಡಿಮೆ ಆಗಂಗಿಲ್ಲ. ಗ್ಯಾಪ್ ಬಿಟ್ಟಿರಪ್ಪ ಅಂದ್ರೆ ನೆಕ್ಸ್ಟ್ ಮಾರ್ಕ್ಸ್ ನಮಗೆ ಹಾಕೋಕೆ ಈಸಿ ಆಗ್ತದೆ, ಹೌದಾ? ನೆಕ್ಸ್ಟ್ ನೋಡ್ರಿ, ಈಗ ಸೆಕೆಂಡ್ ನೋಡ್ರಿ. ಸೆಕೆಂಡ್ ಎದ್ರಾಗದಪ್ಪ ಅಂತಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ದಾಗ ಕಂಪಲ್ಸರಿ ಇರ್ತದೆ, ಹೌದಾ? ಇದು ಫಾರ್ಮುಲಾ ಪರ್ಫೆಕ್ಟಾಗಿ ನೆನ್ಪಿಟ್ಕೋರಿ. 3 ಅವ ನೋಡ್ರಿ. ಇಲ್ಲಿ ನೋಡ್ರಿ, a1 x + b1 y + c1 = 0, a2 x + b2 y + c2 = 0. ಇದು ಕಂಪಲ್ಸರಿ ಇದ್ದೇ ಇರ್ತದೆ, ಹೌದಾ? ಇದೇ ಥರ ಬೇರೆ ಟೈಪ್ ಕೇಳ್ತಾರೆ. ಈಗ ನೋಡ್ರಿ, ಈಗ a1/a2 = b1/b2 = c1/c2 ಅಂತ ಕೊಟ್ಟಾರೆ, ಹೌದಾ? ಇದರ ಒಳಗೆ ನೋಡ್ರಿ a1/a2 ≠ b1/b2. ಇವು ಆಪ್ಷನ್ 4 ಅವ. 4ದಾಗ ಇಲ್ಲಿ ಕೇಳ್ಯಾರೇನು, ಕೋಇನ್ಸಿಡೆಂಟ್ ಅಂತಂದರೆ ನೋಡ್ರಿ, ಎಲ್ಲ ಲೈನ್ಸ್ಗಳು ಏನಾಗಿರ್ತಾವೆ ಅಂತಂದ್ರೆ ಪ್ಯಾರಲಲ್ ಆಗಿರ್ತಾವೆ. ಪ್ಯಾರಲಲ್ ನೋಡ್ರಿ, ಇದು ಎಲ್ಲ ಈಕ್ವಲ್ ಆಗಿರ್ಬೇಕು ಕೋಇನ್ಸಿಡೆಂಟ್ ಆಗ್ಬೇಕಾದ್ರೆ. ಒಂದ್ರ ಮ್ಯಾಗ ಒಂದು ಓವರ್ಲ್ಯಾಪ್ ಆಗೋದಕ್ಕೆ ಏನಂತಾರೆ, ಕೋಇನ್ಸಿಡೆಂಟ್ ಅಂತಾರೆ, ಹೌದಾ? ಇವೆಲ್ಲ ಹಿಂಗೆ ಈಕ್ವಲ್ ಇದ್ದು ಅಂತಂದ್ರೆ ಒಂದ್ರ ಮ್ಯಾಗ ಒಂದು ಲೈನ್ಸ್ ಬೀಳ್ತಾವೆ ಅಂತಂದಂಗೆ. ಒಂದ್ರ ಮ್ಯಾಗ ಒಂದು ಏನಾಗ್ತಾವ ಅಂತಂದ್ರೆ ಲೈನ್ಸ್ ಬೀಳ್ತಾವೆ ನೋಡ್ರಿ. ಇದ್ರಾಗ ಯಾವ ಚಾಪ್ಟರ್ದಾಗ ಅದ ಗೊತ್ತಿರ್ಬೇಕಿದು. ಆಬ್ಜೆಕ್ಟ್ ಎಲ್ಲಿದು ಬಂದದ, ಪೇರ್ ಆಫ್ ಲೀನಿಯರ್ ಇಕ್ವೇಷನಿಂದ ಬಂದದ, ಹೌದಾ? ಅದಕ್ಕಾಗಿ ಕಂಪಲ್ಸರಿ ಇದು ಫಾರ್ಮುಲಾದ ಮ್ಯಾಗ ಇದ್ದೇ ಇರ್ತದೆ. ಅದು ಬಾಕ್ಸ್ ಟೆಕ್ಸ್ಟ್ ಬುಕ್ದಾಗ ಅದ. ಈ ಫಾರ್ಮುಲಾ ಮಾತ್ರ ನೆನ್ಪಿಟ್ಕೋರಿ, ಒಂದು ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಇದು, ಹೌದಾ? ಎಲ್ಲಿ ಮಿಸ್ ಆಗಪ್ಪನೇ ಇಲ್ಲ ಅದು, ಹೌದಾ? ಕಂಪಲ್ಸರಿ ಇದ್ದೇ ಇರ್ತದೆ ಅದು, ಹೌದಾ? ನೆಕ್ಸ್ಟ್ ನೋಡಿರಿ, ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ದಾಗ ಕಂಪಲ್ಸರಿ ಏನಪ್ಪ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಕೇಳ್ತಾರೆ, ಹೌದಾ? ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅದ ಏನಿಲ್ಲ ಅಂತ ಕೇಳ್ತಾರೆ, ಹೌದಾ? ಕ್ವಾಡ್ರಾಟಿಕ್ ಇಕ್ವೇಷನ್ ಇಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಬರೀರಿ ಅಂತ ಯಾವ್ದದ ಅಂತಲೂ ಕೇಳ್ತಾರೆ, ಹೌದಾ? ಇಲ್ಲಿ ನೋಡ್ರಿ, ಈಗ
ಕ್ವಾಡ್ರೇಟಿಕ್ ವರ್ಗ ಸಮೀಕರಣ ಯಾವುದು ಅಂತ ಕೇಳ್ಯಾರ. ವರ್ಗ ಸಮೀಕರಣ ಯಾವುದು ಅಂತಂದ್ರೆ ಘಾತ ಯಾವುದು 2 ಇರ್ತದೋ ಅದಕ್ಕೆ ನಾವು ವರ್ಗ ಸಮೀಕರಣ ಅಂತೀವಿ. ಘಾತ 2 ಇದ್ದಿದ್ದು, ಹೌದಾ. ಇದು ಕನ್ನಡ ಮೀಡಿಯಮ್ ಇದ್ದಿದ್ದು, ಸ್ವಲ್ಪ ಇದು ಇಂಗ್ಲೀಷ್ ಮೀಡಿಯಮ್ ಅದ, ಹೌದಾ. ಇಂಗ್ಲೀಷ್ ಮೀಡಿಯಮ್ ಅಪ್ಪ ಅಂತಂದ್ರೆ ನಾವು ವ್ಯಾಲ್ಯೂಷನ್ ಮಾಡೋಕೆ ಹೋಗಿದ್ದು ಪೇಪರ್ ಅಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿದ್ದೀನಿ. ಅದ್ರ ಸಲುವಾಗಿ ಇಂಗ್ಲೀಷ್ ಮೀಡಿಯಮ್ ಪೇಪರ್ ಬಂದಿರುತ್ತೆ ನಮಗೆ, ಹೌದಾ. ಅದಕ್ಕೋಸ್ಕರ ಏನಿಲ್ಲ, ಇದಕ್ಕೆ ಎಷ್ಟು ಕನ್ನಡದಾಗ ಗೊತ್ತಾಗ್ತದೆ ಅದು ತಿಳ್ಕೊತ ಹೋಗ್ತೀನಿ, ಹೌದಾ. ಇದು ಏನಿಲ್ಲ, x² + 3x ನೋಡಿರಿ, ax² bx+ ಈ ಫಾರ್ಮ್ನಾಗ ಇದ್ದರೆ ಅದು ಕ್ವಾಡ್ರೇಟಿಕ್, ಮುಗೀತು. ನೆಕ್ಸ್ಟ್, ಇನ್ ದ ಫಾಲೋವಿಂಗ್ ಶೇಪ್ಸ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್. ಇದು ಕ್ವಾಡ್ರೇಟಿಕ್ ಗೊತ್ತಾಯ್ತಾ ಮೇಲಿಂದು 3 ಬರ್ದು ಡಿ ಬರ್ದು ನೋಡಿರಿ. ಈ ಥರ ಆನ್ಸರ್ ಬರೀಬೇಕು, ಆಪ್ಷನ್ ಬರೀಬೇಕೆ ಕಂಪಲ್ಸರಿ ಬರೀಬೇಕು. ಅದಕ್ಕೆ 1 ಮಾರ್ಕ್ಸ್ ಅದ ನೋಡಿರಿ ಇಲ್ಲಿ ಸೈಡಿಗೆ, ಹೌದಾ. ಅದೇ ಥರ ಇನ್ ದ ಫಾಲೋವಿಂಗ್ ದ ಶೇಪ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಅಂತ ಕೇಳ್ಯಾರ. ಎಲ್ಲ ಡಯಾಗ್ರಾಮ್ಗಳು ನೋಡಿರಿ ಯಾವುದು ಸಿಮಿಲರ್ ಆಗಿ ಇರ್ತಾವ ಅಂತ ಕೇಳ್ಯಾರ. ಸಿಮಿಲರ್ ಸಮರೂಪ ಅಂತ ಇರ್ತಾ, ಹೌದಾ. ಸಮರೂಪ ಅಂತ ಇರಬೇಕಾದ್ರೆ ಎನಿ 2 ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್, ಯಾವುದೇ ಸಮಬಾಹು ತ್ರಿಭುಜಗಳು ಏನಾಗಿರ್ತಾವೆ ಅಂತಂದರೆ ಶೇಪ್ನಾಗ ಸೇಮ್ ಇರ್ತಾವೆ, ಆಲ್ವೇಸ್ ಸೇಮ್ ಇರ್ತಾವೆ, ನೋಡೋಕೆ ಸೇಮ್ ಇರ್ತಾವೆ. ಶೇಪ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಅಂತಂದ್ರೇನು, ನೋಡೋಕೆ ಸೇಮ್ ಇರ್ತಾವ, ಸೈಜ್ದಾಗ ಅಷ್ಟೇ ಡಿಫ್ರೆಂಟ್ ಆಗಿರ್ತಾವೆ, ಅಂಥಕ್ಕೆಲ್ಲ ಸಿಮಿಲರ್ ಅಂತ ಕರೀತಾರೆ, ಸಮರೂಪ ಅಂತ ಇರ್ತೀವಿ. ಈಗ ನೆಕ್ಸ್ಟ್ ನೋಡ್ರಿ, ಬರ್ದು 4th ಬರ್ದು ಎ ಅಂತ ಬರ್ದು ಅದಕ್ಕೆ 1 ಮಾರ್ಕ್ಸ್ ಡೈರೆಕ್ಟ್ ಅಂಕಗಳು. ಅದೇ ಥರ 5th ನೋಡ್ರಿ, ಇದು ಯಾವ ಚಾಪ್ಟರ್ದಂದು ಗೊತ್ತಾಯ್ತಾ, ಟ್ರಯಾಂಗಲ್ಸ್, ತ್ರಿಭುಜಗಳ ಮ್ಯಾಗ ಇರ್ತದೆ. ತ್ರಿಭುಜ ಮ್ಯಾಗ ವರ್ಗ ಸಮೀಕರಣ ಆಯಿತು, ತ್ರಿಭುಜದಾಗ ಆಬ್ಜೆಕ್ಟಿವ್ ಬರ್ತದೆ ಅಂತ ಗೊತ್ತಾಯ್ತು. ತ್ರಿಭುಜದ ಕಂಪಲ್ಸರಿ ಆ ಚಾಪ್ಟರ್ದಾಗ ಆಬ್ಜೆಕ್ಟಿವ್ ಅದ, ಅದು ಕಂಪಲ್ಸರಿಯಾಗಿ ಏನೇನದ ಕ್ವಶನ್ಗಳು ಯಾವ ಥರ ಅವ ಅಂತಂದು ಬೇರೆ ಬೇರೆ ಕ್ವಶನ್ ಪೇಪರ್ನ ನೋಡ್ಕೋತ ಹೋಗ್ರಿ, ಅಂದರೆ ನಿಮ್ಗೆ ಐಡಿಯಾ ಬರ್ತದೆ ಹಂಗೆ, ಹೌದಾ. ಯಾವ ಚಾಪ್ಟರ್ದಾಗ ಯಾವ್ದು ಇಂಪಾರ್ಟೆಂಟ್ ಹೆಂಗೆ ಕೇಳಿರ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ದ ವಾಲ್ಯೂಮ್ ಆಫ್ ಎ ಸ್ಪೇರ್ ರೇಡಿಯಸ್ ಆರ್ ಯೂನಿಟ್ಸ್ ಈಸ್. ನೋಡ್ರಿ, ಫಾರ್ಮುಲಾ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ದಾಗ ಕಂಪಲ್ಸರಿ ಇದ್ದೇ ಇರ್ತದೆ ಸಿಲಿಂಡ್ರದೊಳಗೆ, ಹೌದಾ. ಅದು ನೋಡ್ರಿ ಕಂಪಲ್ಸರಿಯಾಗಿ ಇರ್ತಕ್ಕಂಥದ್ದು. ಅದರೊಳಗೆ ಅಷ್ಟು ಒಂದು 6 ಫಾರ್ಮುಲಾ 6 ಪರ್ಫೆಕ್ಟಾಗಿ ಮಾಡಿದ್ರಿ ಅಂದ್ರೆ ಒಂದು ಫಿಕ್ಸ್ ಇದ್ದೇ ಇರ್ತದೆ. ಒಂದು ಫಾರ್ಮುಲಾ ಡೈರೆಕ್ಟಾಗಿ ಫಾರ್ಮುಲಾ ಗೊತ್ತಿದ್ದರೆ ಆಬ್ಜೆಕ್ಟಿವ್ದಾಗ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಅದೇ ಥರ 6th ಕ್ವಶನ್ ನೋಡ್ರಿ, ಡಿಸ್ಟೆನ್ಸ್ ಫಾರ್ಮುಲಾ ಓರಿಜಿನ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ನೋಡ್ರಿ. ಓರಿಜಿನ್ ಅಂತ ಬತ್ತು ಅಂತಂದ್ರೆ ಮೂಲ ಬಿಂದುವಿನಿಂದ ಅಂತ ಕೇಳಿದ್ರೆ ಅಂತ ಡೈರೆಕ್ಟಾಗಿ ಇದು ಬರ್ರಿ √x² + y². ಮೂಲ ಬಿಂದುವಿನ ಇದನ್ನು ಡೈರೆಕ್ಟ್ 2 ಪಾಯಿಂಟ್ಸ್ ಇದ್ದು ಅಂತಂದರೆ ಏನು ಮಾಡ್ಬೋದು, ಅದು √x² + x, ಅದು ಏನಪ್ಪ ಅಂತಂದ್ರೆ ಮೂಲ ಬಿಂದು ಇರಲಿಲ್ಲ ಅಂತ √x2 - x1² + y2 - y1² ಡಿಸ್ಟೆನ್ಸ್ ಮಾಡ್ಬೋದು. D = ಅಂತದ ನೋಡ್ರಿ, ಅದು ಈ ಸಾರಿ ಕೇಳ್ಬೋದು, ಹೌದಾ. ಈ ಸಾರಿ ಇದು ಕೇಳ್ಯಾರಂತ ನೋಡಿರಿ. ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಾಯ್ತು. ಡಿಸ್ಟೆನ್ಸ್ ಫಾರ್ಮುಲಾ ನೋಡಿರಿ, 2 ಫಾರ್ಮುಲಾ ಅದು, ಬರೀ ಎರಡು ಅಬ್ಜೆಕ್ಟಿವ್ ಫಾರ್ಮುಲಾನೇ ಬಂದಾವೆ, ಹೌದಾ. ಈಗ ನೋಡಿರಿ, ಕಾಮನ್ ಡಿಫ್ರೆನ್ಸ್ ಸಮಾಂತರ ಶ್ರೇಣಿ ಒಳಗೆ ಕಾಮನ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಕೇಳಿದ್ರಪ್ಪ ಅಂತಂದ್ರೆ ಈಗ ಸೆಕೆಂಡ್ದಾಗ ಫಸ್ಟ್ ಮೈನಸ್ ಮಾಡಬೇಕು ಅಂತಂದಂಗೆ. ಸೆಕೆಂಡ್ದಾಗ ನೋಡ್ರಿ ಆಲ್ರೆಡಿ -3 ಅದ, ನಾವು ಮೈನಸ್ ಮಾಡೋದು ಅಂತಕ್ಕಂಥ A2 ಮೈನಸ್ ಇರ್ತದೆ ನಡ್ಬರ್ಕ ಆಲ್ರೆಡಿ. ಇಲ್ಲ ಆಲ್ರೆಡಿ ಇದು ಮೈನಸ್ ಅದ, ಮೈನಸ್ ಆಗಿರ್ತದೆ, ಪ್ಲಸ್ ಆಗಿರ್ತದೆ. 3ದಾಗ ಅಂತಂದ್ರೆ -2 ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸೆಂಟರ್ ಆಫ್ ದ ಸರ್ಕಲ್ ಆ್ಯಂಡ್ ಲೆಂತ್ ಆಫ್ ದ ಆರ್ಕ್ APB ಈಸ್ 4 pi centimeter. ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ಸಿಗ್ಮೆಂಟ್ದಾಗ ಬರ್ತಲ್ಲ, ಆ ಸಿಗ್ಮೆಂಟ್ ಬಗ್ಗೆ ನೋಡ್ಕೊಡ್ರಿ ನೀವು. ಸಿಗ್ಮೆಂಟ್ ಅಂದ್ರೆ ಏನು, ಸಿಗ್ಮೆಂಟ್ ಏರಿಯಲ್ ರಿಲೇಟೆಡ್ ಟು ಸರ್ಕಲ್ಸ್ ಅದಾಗದ ಇದು, ಹೌದಾ. ಆ ಚಾಪ್ಟರ್ದಾಗ ಫಿಕ್ಸ್ ಆಗಿ ಒಂದು ಅಬ್ಜೆಕ್ಟಿವ್ ಅದ ನೋಡ್ರಿ. ಅಲ್ಲಿ 3 ಮಾರ್ಕ್ಸಾಗ ಒಂದು ಕ್ವಶನ್ ಅದ, ಇಲ್ಲೊಂದು ಮಾರ್ಕ್ಸ್ ಅದ, ಹೌದಾ. ಟೋಟಲ್ 5 ಮಾರ್ಕ್ಸ್ ಚಾಪ್ಟರ್ ಅದ ಇದು. ಆ 5 ಮಾರ್ಕ್ಸ್ದಾಗ ಅಬ್ಜೆಕ್ಟಿವ್ದಾಗ ಒಂದದ, 1 ಮಾರ್ಕ್ಸ್ನಾಗ ಒಂದದ, ಅದು 3 ಮಾರ್ಕ್ಸಾಗ ಒಂದು ಕ್ವಶನ್ ಅದ, ಮುಗೀತು. ನೀವು ನೋಡ್ರಿ ಈ ಚಾಪ್ಟರ್ ಮಾಡಬೇಕಾಗಿದ್ದು ಆ ಏರಿಯಾ ರಿಲೇಟೆಡ್ ಸರ್ಕಲ್ಸ್ದಾಗ ಏನಪ್ಪ ಅಂದ್ರೆ ಜಾಸ್ತಿ ಸಿಗ್ಮೆಂಟ್ 3 ಮಾರ್ಕ್ಸ್ನಾಗ ಕೇಳ್ತಾರೆ, ಹೌದಾ. ಸಿಗ್ಮೆಂಟ್ ಇದು ನೋಡ್ರಿ, ಸಿಗ್ಮೆಂಟ್ ಏರಿಯಾ ಕೇಳಿರ್ತಾರಲ್ಲಿ, ಏರಿಯಾ ರಿಲೇಟೆಡ್ ಸರ್ಕಲ್ದಾಗ ಏರಿಯಾ ಕಂಡುಹಿಡಿಯೋದು, ಹೌದಾ. ಇಲ್ಲಿ ಡೈರೆಕ್ಟಾಗಿ ನೋಡ್ರಿ 1 ಮಾರ್ಕ್ಸ್ನಾಗಪ್ಪ ಅಂತಂದರೆ ಇದ್ರದ್ದು ಎಂಗಲ್ ಹೆಂಗೆ ಕಂಡುಹಿಡಿಬೇಕು ಅಂತ ಕೇಳಿರ್ತಾರೆ, ಹೌದಾ. ಇದಕ್ಕೊಂದು ಕಂಪಲ್ಸರಿಯಾಗಿ ಫೈಂಡ್ ಔಟ್ ಮಾಡ್ಕೊರಿ ಇದು, ಹೌದಾ. ಇಲ್ಲಿ ನೋಡ್ರಿ ಡೈರೆಕ್ಟಾಗಿ ಆನ್ಸರ್ ಏನಪ್ಪ ಅಂತಂದರೆ ಭಾಳ ಮಂದಿ ಇದು ಮಾಡಿದ್ರೆ ರಾಂಗ್ ಮಾಡ್ಯಾರ, ಅಂದ್ರೆ ಏನು ಹೆಂಗೆ ಮಾಡ್ಬೇಕಂಬೋದು ಗೊತ್ತೇ ಆಗಿಲ್ಲ, ಹೌದಾ. ಅದಕ್ಕಾಗಿ ಇದು ನೋಡ್ರಿ 80 ಡಿಗ್ರಿ ಅದ, ಹೌದಾ. 80 ಡಿಗ್ರಿ ಬರ್ತದೆ. ರೇಡಿಯಸ್ ಕೊಟ್ಟಾರ, ಹೌದಾ. ಫಾರ್ಮುಲಾ ಯೂಸ್ ಮಾಡ್ಬೋದು ಇದು, ಹೌದಾ. ಈಗ ಫಸ್ಟಿಗೆ ಏನಪ್ಪ ಅಂತಂದರೆ ಇದ್ರಾಗ ಏನು ನೋಡ್ರಿ ಅಂತಂದರೆ ಯಾವ್ಯಾವ ಕ್ವಶನ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅದ ಅದು ಇಂಪಾರ್ಟೆಂಟ್ ನೋಡಿ. ಯಾವ ಸ್ಟೆಪ್ಪಿಗೆ ಮಾರ್ಕ್ಸ್ ಅದ ನೆಕ್ಸ್ಟ್ ನೋಡ್ರಿ. ಈಗ ಒಂದೊಂದು ಮಾರ್ಕ್ಸಿಂದ ನೋಡ್ರಿ.
1 ಮಾರ್ಕ್ಸಿಂದನೂ ಕೂಡ ನೋಡಿರಿ ಎಲ್ಲೆಲ್ಲಿ ಯಾವ ಚಾಪ್ಟರ್ದಾಗ ಬರ್ತಕ್ಕಂಥ ರೈಟ್ ಡಿಗ್ರಿ ಅಂತ ಕೇಳಿರ್ತಾರೆ. ಫಸ್ಟ್ ನೋಡಿರಿ ವಾಸ್ತವ ಸಂಖ್ಯೆಗಳದಾಗ ನೋಡಿರಿ ಲೀನಿಯರ ಕ್ವಾಡ್ರಾಟಿಕ್ ವರ್ಗ ಸಮೀಕರಣ, ಲೀನಿಯರ್ ಅಂತಂದ್ರೆ 1, ಕ್ವಾಡ್ರಾಟಿಕ್ ಅಂದ್ರೆ 2 ಬರೀರಿ, ಕ್ಯೂಬಿಕ್ ಅಂದ್ರೆ 3 ಬರೀರಿ. ಹೌದು, 1 ಮಾರ್ಕ್ಸ್ನಾಗ ಕಂಪಲ್ಸರಿ ಕೇಳ್ತಾರೆ ನೋಡ್ರಿ. ವಾಸ್ತವ ಸಂಖ್ಯೆಗಳಿಂದ ಇದು ವರ್ಗ ಸಮೀಕರಣಗಳು, ಪಾಲಿನಾಮಿಯಲ್ ಡಿಗ್ರಿ, ಬಹುಪದೋಕ್ತಿಗಳ ಒಳಗೆ ನೋಡ್ರಿ ಲೀನಿಯರ್ ಪಾಲಿನಾಮಿಯಲ್ ಡಿಗ್ರಿ. ಹೌದಾ, ಬಹುಪದೋಕ್ತಿ ಒಳಗೆ 1 ಮಾರ್ಕ್ಸಿಂದ ಕಂಪಲ್ಸರಿ ಕೇಳ್ತಾರೆ. 1 ಮಾರ್ಕ್ಸಿಂದ ಯಾವ್ದು ಇಷ್ಟವಾದ ಕ್ವಶನ್ಸ್ಗಳು ಅದು ಯಾವ ರಿಲೇಟೆಡ್ ಇದಕ್ಕೆ ಸಂಬಂಧಪಟ್ಟಿದ್ದು 1 ಮಾರ್ಕ್ಸ್ ಅದನ್ನು ನೋಡ್ಕೋರಿ ಈಗ. ಹೌದಾ, ಇಷ್ಟೇ ಸಿಂಪಲ್ಲಾಗಿ ಈಗ ಸ್ಕೋರ್ ಮಾಡ್ಬೇಕಾಯ್ತಂದ್ರೆ ಯಾವ ಚಾಪ್ಟರ್ದಾಗ ಇಲ್ಲಿ ಕೇಳ್ಯಾರ ಆ ಚಾಪ್ಟರ್ದು 1 ಮಾರ್ಕ್ಸ್ನಾಗ ಎಷ್ಟು ಯಾವ ಕೇಳ್ಬೋದು. ಈಗ ಈ ಟೈಮ್ ಇದು ಕೇಳ್ಯಾರ. ಈಗ ಮಾಡಲ್ ಪೇಪರ್ ಏನು ಬಿಟ್ಟಿರಲ್ಲ, ಆ ಮಾಡಲ್ ಪೇಪರನ್ನೇ ಈಗ ಒಂದು 5-6 ಕ್ವಶನ್ ಅದಾವ. ಹೌದಾ, 5-6 ಪೇಪರ್ ಯಾವ. ಹೌದಾ, ಅವು 5 ಪೇಪರ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ಮಾಡ್ಬೋದು. ಇವೇ ಅಂತಲ್ಲ, ಮೊದಲು ಹಿಂದಿನ ಕ್ವಶನ್ ಪೇಪರ್ನು ನೋಡ್ಬೋದು, ಅದ್ರೊಳಗೆ 1 ಮಾರ್ಕ್ಸಿಂದು ಎಲ್ಲ ಅಂತ ಏನೂ ಇಲ್ಲ. ಅಂತಂದರೆ ಇದು ಡೈರೆಕ್ಟಾಗಿ ಬಹುಪದೋಕ್ತಿ ಒಳಗೆ ಏನಿಲ್ಲ. ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಅದು 1 ಮಾರ್ಕ್ಸ್ನಾಗ ಡೆಫಿನೇಷನ್ ಇದೆ. ಲೀನಿಯರ್ ಅಂದ್ರೆ ಏನು, ಕ್ವಾಡ್ರಾಟಿಕ್ ಅಂದ್ರೆ ಏನು, ಜೀರೋ ಅಂದರೆ ಏನು, ಶೂನ್ಯತೆ ಅಂತ ಕೇಳ್ತಾರೆ. ಹೌದಾ, ಅವು ಫಾರ್ಮುಲಾ ಕೇಳ್ಬೋದು ಈ ಥರ. ಈಗ ನೋಡಿರಿ ಇಲ್ಲಿ ರೈಟ್ ದ ಫಾರ್ಮುಲಾ ಅಂತ ಕೇಳ್ಯಾರ. ಯಾವುದು, ಕ್ಯೂಬ್ದು ಘನ ಕಂಡುಹಿಡಿಯೋದು. ಅದ್ರ ನೋಡ್ರಿ ಸುತ್ತಳತೆದು ಟೋಟಲ್ ಸರ್ಫೇಸ್ ಏರಿಯಾ ಕೇಳ್ಯಾರ. ಅದಕ್ಕೆ ಸುತ್ತಳತೆ ಕಂಡುಹಿಡಿಬೇಕಾಯ್ತದ ಪೂರಾ. ಅದ್ರ ಫಾರ್ಮುಲಾದ 6a² ಸ್ಕ್ವೇರ್ ಯೂನಿಟ್ಸ್ ಅಂತ ಬರ್ತದೆ. ಹೌದಾ, ಇಷ್ಟೇ ನೋಡ್ರಿ ಆನ್ಸರ್, ಇಷ್ಟೇ ಬರೀ. ಈಗ ಇಲ್ಲಿ ಮಾಡೆಲ್ ಕೇಳ್ಯಾರ. ಹೌದಾ, ರೈಟ್ ದ ಮಾಡೆಲ್ ಕ್ಲಾಸ್ ಅಂತಂದರೆ ಇವು ಎಲ್ಲರೂ ಭಾಳ ಮಂದಿ ಏನು ಮಾಡಿದ್ರಿ ಅಂತಂದರೆ ಪ್ರಾಬ್ಲಮ್ಸ್ ಮಾಡ್ಕೊತ ಹೋಗಿರಿ. ಪ್ರಾಬ್ಲಮ್ಸ್ ಮಾಡೋದಿಲ್ಲ. ಇದ್ರಾಗ ಫ್ರೀಕ್ವೆನ್ಸಿ ಒಳಗೆ ಈ ಕಾಲಮ್ದಾಗ ಹೈಯೆಸ್ಟ್ ಯಾವುದು ಅದ್ರ ಹಿಂದಿದ್ದಿದೆ. ಇದಕ್ಕೆ ಮಾಡೆಲ್ ಕ್ಲಾಸ್ ಅಂತ ಕರೀತಾರೆ. ಇದಕ್ಕೆ ಮಾಡೆಲ್ ಕ್ಲಾಸ್ ಅಂತೀವಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ರಿ, ಇದು ಮಾಡೆಲ್ ಕ್ಲಾಸ್. ಓಕೆ, ನೋಡಿರಿ ಸ್ಟ್ಯಾಟಿಸ್ಟಿಕ್ಸ್ ಇದು ಸಂಖ್ಯಾಶಾಸ್ತ್ರದಾಗ ಕಂಪಲ್ಸರಿ 1 ಮಾರ್ಕ್ಸ್ ಕೇಳ್ಯಾರ. ಹೌದಾ, ಮತ್ತು 1 ಮಾರ್ಕ್ಸಾಗ ಸರ್ಫೇಸ್ ಏರಿಯಾದ ಫಾರ್ಮುಲಾ ಆಯಿತು. ಡೈರೆಕ್ಟ್ ನೋಡ್ರಿ ಈ ಕಡೆ ಮಾರ್ಕ್ಸ್ ಅದಾವ. ಹೆಂಗೆ ನೋಡ್ರಿ ಮಾರ್ಕ್ಸ್ ಇದೇ ಥರ ನಾವು ವ್ಯಾಲ್ಯೂಷನ್ ಈ ಕಡೆ ರೈಟ್ ಹೊಡೋದು, ಈ ಕಡೆ ಮಾರ್ಕ್ಸ್ ಕೊಡ್ತೀವಿ ನಾವು. ಇಲ್ಲಿ ರೈಟ್ ಮಾಡೋದು, ಇಲ್ಲಿ ಮಾರ್ಕ್ಸ್. ಗೊತ್ತಾಯ್ತಾ. ಈಗ ನೋಡ್ರಿ ರೈಟ್ ದ ಪ್ರೊಬ್ಯಾಬಿಲಿಟಿ ಆ್ಯಂಡ್ ಇಂಪಾಸಿಬಲ್ ಇವೆಂಟ್. ಪಾಸಿಬಲ್ ಅಸಾಧ್ಯವಾದ ಘಟನೆಗಳು ಅಂತಂದರೆ 0, ಅಸಾಧ್ಯ ಅಂತಂದರೆ ಏನಿಲ್ಲ ಅಂತಂದಂಗೆ. ಅದಕ್ಕೆ ಅದ್ರ ಘಟನೆಗಳು ಪ್ರೊಬ್ಯಾಬಿಲಿಟಿ ಸಂಭವನೀಯತೆ ಒಳಗಿಂದ ನೋಡ್ರಿ. ಇದು ಸಂಭವನೀಯತೆಯೊಳಗೆ ಕಂಪಲ್ಸರಿ ಕೇಳ್ತಾರೆ. ಖಚಿತತೆ ಇತ್ತಂದ್ರೆ 1 ಬರೀಬೇಕು. ಇಂಪಾಸಿಬಲ್ ಅಸಾಧ್ಯ ಅಂತಂದರೆ 0 ಅಂತಂದಂಗೆ. 13ನೇಂದ್ರೆ ಹೌ ಮೆನಿ ಸೊಲ್ಯೂಷನ್ ಟು ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಎಷ್ಟು ಸೊಲ್ಯೂಷನ್ ಬರ್ತಾವ ಅಂತ. ಹೌ ಮೆನಿ ಸೊಲ್ಯೂಷನ್ ಟು ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಂತಂದರೆ ಇದ್ರದಿಂದ ನಾವು ನೋಡ್ರಿ 1 ಮಾರ್ಕ್ಸ್ನಾಗ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ದಾಗ a1/a2 b1/b2 ಚೆಕ್ ಮಾಡಬೇಕಿದು. ಹೌದಾ, ಅದು ನೋಡ್ರಿ 1 ಫಾರ್ಮುಲಾ ಗೊತ್ತಿದ್ರೆ 2 ಮಾರ್ಕ್ಸ್ ಬರ್ತಾವೆ. ಅಲ್ಲಿ ಅಬ್ಜೆಕ್ಟಿವ್ದಾಗೂ ಒಂದದ, 1 ಮಾರ್ಕ್ಸ್ನಾಗೂ ಅದ. ಇದು ಎಷ್ಟು ಲೀನಿಯರ್ ಹಿಂಗೂ ಕೇಳ್ತಾರೆ, ಎಷ್ಟು ಸೊಲ್ಯೂಷನ್ಸ್ ಅವ ಅಂತ. ಹೌದಾ, ಕಂಪಲ್ಸರಿ ಆಗಿ ಅದು 1 ಬಾಕ್ಸ್ ನೆನ್ಪಿಟ್ರೆ 2 ಬರ್ತಾವ ಅಂತಂದಂಗೆ. 2 ಮಾರ್ಕ್ಸ್ ಫಿಕ್ಸ್ ಅಂದಂಗೆ ನೋಡ್ರಿ. ಅದಕ್ಕೆ 2/3 ನೋಡ್ರಿ, ಇಲ್ಲಿದ್ದಿಲ್ಲ 3/2 ಅದ. ಇವೆರಡು ಈಕ್ವಲೇ ಇಲ್ಲ. ಫಸ್ಟಿಗೆ ಇಂಟರ್ಸೆಕ್ಷನ್ ಬರ್ತದೆ. ಹೌದಾ, ಅದಕ್ಕಾಗಿ ಬಂತು ಎಷ್ಟು ಸೊಲ್ಯೂಷನ್ ಇರ್ತಾವೆ ಅಂತಂದ್ರೆ ಓನ್ಲಿ 1 ಸೊಲ್ಯೂಷನ್ ಇರ್ತದೆ. ಓನ್ಲಿ ಸೊಲ್ಯೂಷನ್ ಒಂದೇ, ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಈ ಥರ ಇದಕ್ಕೆ 1 ಮಾರ್ಕ್ಸ್. ನೆಕ್ಸ್ಟ್ ನೋಡ್ರಿ, ಈಗಪ್ಪ ಅಂದ್ರೆ ಕನ್ಫ್ಯೂಸ್ ಆಗಿದೆ ಏನಪ್ಪ ಅಂದರೆ ಇದು ಗ್ರಾಫ್ ಭಾಳ ಮಂದಿಗೆ ಕನ್ಫ್ಯೂಸ್ ಆಗ್ಯದ. ಈಗ 79 ತೊಗೊಂಡ್ರೆ ನಾವು ಚೆಕ್ ಮಾಡೋ ಮುಂದೆ ಇದಕ್ಕೆ ಮಾತ್ರ ರಾಂಗ್ ಮಾಡಿದ್ರು. ಹೌದಾ, ಇದೊಂದು ಕರೆಕ್ಟ್ ಆಗಿತ್ತು ಅಂದರೆ 80 ಆಗ್ತಿತ್ತು. ಆದರೆ ಇವ್ರು ಬರ್ದಿದ್ದೇನಂತಂದ್ರೆ ಇದು ಎಲ್ಲಿ ಸಾರಿ ಟಚ್ ಆಗಿ ಹೋಗ್ಯದ ಅದು ಬರ್ದಾರ ಅವರು. ಹೌದಾ, ಇಲ್ಲ ಆಲ್ರೆಡಿ ಇಲ್ಲಿ ನಂಬರ್ ಕೊಟ್ಟಿರ್ತಾರೆ. ಹೌದಾ, ನಂಬರ್ ಏನೂ ಇದ್ದಿದ್ದಿಲ್ಲ, ಬರೀ ಹಿಂಗೆ ಕ್ರಾಸ್ ಹಿಂಗೆ ಹಾಕಿದ್ರು ಅಂತಂದ್ರೆ ಅವಾಗ ನೀವು ಕೌಂಟ್ ಮಾಡಿ ಎಕ್ಸ್ ಆಕ್ಸಿಸ್ ಮ್ಯಾಗೆ ಎಷ್ಟು ಟಚ್ ಹೋಗ್ಯದ ಅದು ಬರೀಬೇಕು. ಇಲ್ಲಿ ಶೂನ್ಯತೆ ಆಲ್ರೆಡಿ ನಮ್ಗೆ ಕೊಟ್ಟರೆ ಇಲ್ಲ ಅದ. ಎಕ್ಸ್ ಆಕ್ಸಿಸ್ ಮ್ಯಾಗೆ ಎಲ್ಲದ ಇಲ್ಲಿದು ಹೋಗಿದೆ, ಅದು -1 ಅದ. ಈ ಕಡೆ ಏನದ +4 ಅದ. -1 +4 ಬರೀಬೇಕು. ಇಲ್ಲಿ ನೋಡಿರಿ ಆನ್ಸರ್ -1 4 ಬರೆದ್ರೆ ಇದಕ್ಕೆ ಅರ್ಧ ಮಾರ್ಕ್ಸ್ ಅದ, ಇದಕ್ಕೆ ಅರ್ಧ ಮಾರ್ಕ್ಸ್ ಅದ. ನೋಡಿರಿ ಮಾರ್ಕ್ಸ್ ಹೆಂಗೆ ಕೊಡ್ತಾರೆ ನೋಡಿರಿ, ಇದಕ್ಕೆ ಅರ್ಧ ಟೋಟಲ್ 1 ಮಾರ್ಕ್ಸ್. ರೈಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಕಂಪಲ್ಸರಿ ನೋಡಿರಿ. ಈ ಸಾರಿ ಹಿಂಗೆ ಕೊಟ್ಟಿರೋದ್ರೆ ನೆಕ್ಸ್ಟ್ ಟೈಮ್ ಬರೀ ಹಿಂಗೆ ಕೊಡ್ಬೋದು. ಅದೇ ಸಾರಿ ಟಚ್ ಆಗಿ ಹೋಗ್ಯದಂತ. ಎಕ್ಸ್ ಆಕ್ಸಿಸ್ ಮ್ಯಾಗ ಹೋಗಿದ್ದೆ ನೋಡ್ಬೇಕು, ಎಕ್ಸ್ ಮೇಲೆ. ಇನ್ ದ ಗಿವನ್ ಫಿಗರ್ ರೈಟ್ ದ ಸಿಮಿಲಾರಿಟಿ ಕ್ರೈಟೀರಿಯಾ ಯೂಸ್ ಟು ಶೋ ದ ಟ್ರ್ಯಾಂಗಲ್ ABC ಟ್ರ್ಯಾಂಗಲ್ QRP ಅದ. ಈ ಸಿಮಿಲಾರಿಟಿ ಕ್ರೈಟೀರಿಯಾ ಯೂಸ್ ಮಾಡಿರಿ ಅಂತಂದ. ಸಿಮಿಲಾರಿಟಿ ಕ್ರೈಟೀರಿಯಾ ಯೂಸ್ ಮಾಡಬೇಕು ಯಾವ ರೀತಿ ನೋಡ್ರಿ. 2 ಈಗ 3/6 ಮಾಡಿರಿ, 2/4 ಮಾಡಿರಿ. ಇದು ನೋಡಿರಿ ಟ್ರ್ಯಾಂಗಲ್ ಹೆಂಗದ ಅದು ನೋಡ್ಕೋಬೇಕು ನೀವು ಸೈಜ್. ಇದು ಯಾವ್ದು ಫಸ್ಟಿಗೆ ಯಾವ್ದು ಬರ್ತದ. ಹೌದಾ, ಇದು ಏನದ, ಇದೇ ಬರ್ತದೆ ಬೇಸ್ ಆಗ್ತದ, ಇದು ಬೇಸ್ ಆಗ್ತದ.
ಇದೇನು ಮೂಲಿ ಇದು ಆಗ್ತದೆ ನೋಡಬೇಕು. ಇದು ಏನಪ್ಪ ಅಂದ್ರೆ ಭಾವುಗಳು ಕೊಟ್ಟಾರ, ಹೌದಾ? ಭಾವುಗಳು ಕೊಟ್ಟರಪ್ಪ ಅಂದ್ರೆ ಸೈಡ್ ಯಾವ ಕ್ರೈಟೀರಿಯಾ ಯೂಸ್ ಮಾಡ್ಯಾರ? ಇಲ್ಲೇನು ಪ್ರಾಬ್ಲಮ್ ಮಾಡೋದಿಲ್ಲ. ಏನು ಬರೀ ಅಂದ್ರೆ ಹೇಳ್ರಿ, ಯಾವ ಕ್ರೈಟೀರಿಯಾ ಯೂಸ್ ಮಾಡಿವಿ ಅದು ಬರೀ ಅಂತಂದ್ರೆ ಇಲ್ಲಿ ಎಸ್ ಹೌದಲ್ಲ, ಅದು ಬರೀ ಈಗ ನೋಡ್ರಿ ಗೊತ್ತಾಗ್ತದೆ ನಮಗೆ. ಇಲ್ಲಿ ಸೈಡಿಗೆ ನಂಬರ್ ಬರ್ದಾರಂತ ಭಾವುಗಳು ಅಂತ ಅರ್ಥ. ಭಾವು ಅಂತ ಬರೆದ್ರೆ ಮುಗೀತು, ಆನ್ಸರೇ ಮುಗೀತು. ಭಾವು ಅಷ್ಟೇ. ಯಾವ ಕ್ರೈಟೀರಿಯಾ ನೋಡಿ, ಸೈಡ್ ಇಂಗ್ಲೀಷ್ನಾಗ ಏನಂತ ಕರೀತಾರೆ, ಸೈಡ್ ಅಂತ ಕರೀತಾರೆ ಅದಕ್ಕೆ. ಭಾವು ಬರೆದ್ರೆ ಆಯಿತು, ಹೌದಾ? 1 ಮಾರ್ಕ್ಸ್ ಅದ. ಈಗ ನೋಡ್ರಿ 2 ಮಾರ್ಕ್ಸ್ದಾಗ ಯಾವ ರೀತಿ ಮಾರ್ಕ್ಸ್ ನೋಡ್ರಿ ಡಿಸ್ಟ್ರಿಬ್ಯೂಷನ್ ಆಗಿ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ 2 ಅವ ಇದ್ರಾಗ. ಸೈನ್ ಅಲ್ಪ ಕೇಳ್ಯಾರ, ಟ್ಯಾನ್ ಟೀಟಾ ಕೇಳ್ಯಾರ, ಹೌದಾ? ಇಲ್ಲ ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ. ಇದನ್ನ ನೋಡಿ ಬರೆಯೋದು ಅಷ್ಟೇ. ನಮಗೆ ಸೈನ್ ಗೊತ್ತಿರಬೇಕು. ಅಪೋಸಿಟ್ ಬೈ ಹೈಪೋಟೆನ್ಸ್ ಅಂತೇಳಿ. ಇಲ್ಲಿ ನೋಡ್ರಿ ಅಪೋಸಿಟ್ ಯಾವಂದ್ರೆ ಇದು 90 ಡಿಗ್ರಿ ಎದುರಿದ್ದಿದೆ ಅಪೋಸಿಟ್ ಅದ, ಹೌದಾ? ಇದು ಅಪೋಸಿಟ್ ಬೈ ಹೈಪೋಟೆನ್ಸ್ ಎಲ್ಲದ? ಹೈಪೋಟೆನ್ಸ್ 90 ಡಿಗ್ರಿ ಇದ್ದಿದೆ ಏನಾಗಿರ್ತದೆ, ಹೈಪೋಟೆನ್ಸ್ ಇರ್ತದೆ. ಈಗ ನಮ್ಗೆ ಅಲ್ಪ ಕೇಳಿರಿ, ಎದುರು ಅದ ಹೇಳ್ರಿ, ಇದು 3 ಅದ, ಅದಕ್ಕೆ ಇದು ಪಿ ಪರ್ಪೆಂಡಿಕ್ಯುಲರ್ ಹೈಪೋಟೆನ್ಸ್ 3/5 ಬರಿಬೇಕು. ಭಾಳ ಮಂದಿ ಭಾಳ ರಾಂಗ್ ಬರೆದಿರೋದು, ಹೌದಾ? ಆಲ್ರೆಡಿ ಕೊಟ್ಟಿದ್ದದೆ ಪ್ರಾಬ್ಲಮ್. ಆಲ್ರೆಡಿ ಟ್ರ್ಯಾಂಗಲ್ ಸೈಡ್ಸೇ ಕೊಟ್ಟರು. ಈಗ ನೋಡ್ರಿ ಟ್ಯಾನ್ ಟೀಟಾ ಟೀಟಾ ಇಲ್ಲದ ನೋಡ್ರಿ ಒಂದ್ರದೊಳಗೆ 2 ಥರ ಕಾನ್ಸೆಪ್ಟ್ ಗೊತ್ತದಲ್ಲಿ ಚೆಕ್ ಮಾಡ್ಯಾರ ಅವ್ರು, ಹೌದಾ? ಟೀಟಾ ನೋಡ್ರಿ, ಟೀಟಾ ಇಲ್ಲ ಇತ್ತಂದ್ರೆ ಮತ್ತೇನಾಗ್ತದೆ, ಪಿ ಇದು ಆಗ್ತದೆ 4/5 ಆಗಿರ್ತದೆ, 4/3 ಆಗಿರ್ತದೆ. ಇದು ಟ್ಯಾನ್ ಅದಲ್ಲ, ಹೌದಾ? ಕಾಸು ಇತ್ತಂದ್ರೆ ಇದು ಆಗಿರ್ತೈತಿ. ಈಗ ನೋಡ್ರಿ ಇದು ಟ್ಯಾನ್ ಫಾರ್ಮುಲಾ ಪಂಡಿತ್ ಬದ್ರಿ ಪ್ರಸಾದ್ ಹರ ಬೋಲ್ ಅಂತ ನೆನಪಿಡ್ರಿ. ಅದಕ್ಕಾಗಿ ಬೇಸ್ ಇದು ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಆಗ್ತದೆ, ಪಿ/ಬಿ ಅದ. ಅದಕ್ಕಾಗಿ ಪರ್ಪೆಂಡಿಕ್ಯುಲರ್ ಬೇಸ್ 4/3 ಮುಗೀತು ಇಷ್ಟೇ, ಸಿಂಪಲ್. ನೋಡ್ರಿ ಇದಕ್ಕೆ ಇದು ಬರೆದ್ರೆ 1 ಮಾರ್ಕ್ಸ್, ಇದು ಬರೆದ್ರೆ 1 ಮಾರ್ಕ್ಸ್. ಈಗ ನೋಡ್ರಿ ವಾಸ್ತವ ಸಂಖ್ಯೆಗಳೊಳಗೆ ಕಂಪಲ್ಸರಿ 2 ಮಾರ್ಕ್ಸ್ ಇದೊಂದು ವಿಡಿಯೋ ಮಾಡಿವಿ, ಹೌದಾ? 6 + 3 + √2 ಈ ಥರ ಇದ್ದಿದ್ದು ನೋಡ್ರಿ. ಡಬಲ್ ಇದ್ದಿದ್ದದ ಇಲ್ಲಿ, ಹೌದಲ್ಲ? ಡಬಲ್ ಇದ್ದಿದ್ದು ಜಾಸ್ತಿ, ಯಾಕಂದ್ರೆ 2 ಮಾರ್ಕ್ಸ್ ಕೊಡಬೇಕಾಗಿದೆ. ಈಸಿಯಾಗಿ ಇದಕ್ಕೆ ಜಾಸ್ತಿ ರಿಪೀಟ್ ಆಗ್ತಕ್ಕಂಥ ಕ್ವಶನ್ ಬರೀ 2 ಇದ್ದಿವೆ ಕೊಟ್ಟಿರ್ತಾರೆ, ಒಂದು ಪ್ಲಸ್ ಒಂದು ಮೈನಸ್ರೇ ಕೊಟ್ಟಿರ್ತಾರೆ. ಕಡೆ ಒಯ್ಬೇಕು ಬರಿಬೇಕು ಅಷ್ಟೇ, ಓಕೆ? ಅದ್ರಾಗ 6 ಅಂತ ಕೊಟ್ಟಿರ್ತಾರೆ ನೋಡಿ, 6 ಅಂತ ನೋಡ್ರಿ. ಅದ್ರಾಗೆ ಇದು ಬರಲಿಲ್ಲ ಅಂತಂದರೆ SF LCM ಕಂಡುಹಿಡಿದ್ರೆ ಕೇಳಿರ್ತಾರೆ. ಇಲ್ಲ ನೋಡಿ 6 ಕ್ವಶನ್ ನಿಮ್ಗೆ ಇದೇ ಬರ್ತಿತ್ತು ಅಂತಂದ್ರೆ ಇದೇ ಪರ್ಫೆಕ್ಟ್ ಮಾಡಿರಿ ಬರೀರಿ. ಇದೇ ಎಲ್ಲ ಕಡೆ ಹಿಂಗೆ ಸೇಮ್ ಆಲ್ರೆಡಿ ಪರ್ಫೆಕ್ಟ್ ಮಾಡಿರ್ತಿರಲ್ಲ. ಇಲ್ಲಿ ನೋಡ್ರಿ ಎಷ್ಟು ಬರೆದ್ರೆ ಎಷ್ಟು ಮಾರ್ಕ್ಸ್ ಅದ. ಇದೀಗ ಇಷ್ಟು ಬರೆದ್ರೆ P/Q ಬರೀರಿ, A/B ಬರೀರಿ. ಇಷ್ಟು ಬರೆದ್ರೆ ಎಷ್ಟು ಹೇಳ್ರಿ, ಬರೀ ಹಾಫ್ ಮಾರ್ಕ್ಸ್ ಅದ ನೋಡ್ರಿ. ಇಲ್ಲಿದಿಂದ ಇವು 2 ಸ್ಟೆಪ್ 6 + 6 ಇದೆ ಕಟ್ ತೊಗೊಂಡ್ರಿ ಅಂತ -6 ಆಯಿತು, ಹೌದಾ? ಇದ್ರ LCM ತೆಗಿರಿ. ಇದು B ಇಲ್ಲಿ ಹೋಯ್ತಾ, 6B ಆಯಿತು. ತೆಳಗಿನ B ಹಂಗೆ ಬರೀರಿ, ಹೌದಾ? ಆಯ್ತಲ್ಲ? ಇಷ್ಟು ಮಾಡಿದ್ರೆ ಇದಕ್ಕೆ ಮತ್ತೆ ಅರ್ಧ ಮಾರ್ಕ್ಸ್ ಇರ್ತದೆ. ಹಿಂಗೆ ಸ್ಟೆಪ್ ವೈಸ್ ಮಾರ್ಕ್ಸ್ ಅಂತಂದ್ರೆ ಇಲ್ಲ ನೋಡ್ರಿ. ಇದಕ್ಕೆ ನಿಮ್ಗೆ ಹೇಳಿದೆ, ಇದು ಯಾಕೆ ತೋರ್ಸೋದಪ್ಪ ಅಂದ್ರೆ ಇಂಪಾರ್ಟೆಂಟ್. ಎಷ್ಟು ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗ್ತದಕ್ಕಂತ. ಇಲ್ಲಿಗೆ ನಿಂತು ಸ್ಟಾಪ್ ಮಾಡಿದ್ರಿ ಅಂತ 1 ಮಾರ್ಕ್ಸ್ ಕೊಡ್ತೀವಿ ನಾವು, ಹೌದಾ? ಅದೇ ಥರ ನೆಕ್ಸ್ಟ್ ನೋಡ್ರಿ. ಈಗ ಸೋ ದ್ಯಾಟ್ √2 ಈಸ್ ರ್ಯಾಷನಲ್ ಅಂತ ಬರೀಬೇಕು. ಇದೊಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಕಾಂಟ್ರಡಿಕ್ಟ್ಸ್ ಏನಾದ್ರು ಹೇಳ್ತದೆ ಅಂತಂದರೆ √2 ಈಸ್ ಇರ್ಯಾಷನಲ್. ಕನ್ನಡದಾಗ ನೋಡ್ರಿ, ಇದೊಂದು ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ ನೋಡ್ರಿ. √2 ಈಸ್ ಇರ್ಯಾಷನಲ್, ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೆದ್ರೆ ಈಗ ನೋಡ್ರಿ ಏನದ ಹೇಳ್ರಿ, ಅರ್ಧ ಮಾರ್ಕ್ಸ್ ಅದ. ಲಾಸ್ಟಿಗೆ ಮಾತಿಗ ಈಸ್ ಆನ್ ಇರ್ಯಾಷನಲ್ ನಂಬರ್, ಇದನ್ನು ಒಂದು ಅಭಾಗಲಬ್ಧ. ಇದೆಲ್ಲ ಆದ ಬಳಿಕ ಇದು ಬರೆದ್ರೆ ಮತ್ತೆ ಇದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಆನ್ಸರ್ಗೆ ಅರ್ಧ ಮಾರ್ಕ್ಸ್ ಇರ್ತದೆ. ಟೋಟಲ್ ಎಷ್ಟು ಹೇಳ್ರಿ, ಆ ಕಡೆ ಅರ್ಧ ಈ ಕಡೆ ಅರ್ಧ 2 ಅವ, ಹೌದಾ? ಇಷ್ಟು ಬರೆದ್ರೆ 2 ಮಾರ್ಕ್ಸ್. 6 ಅಂತ ನಮಗೆ ಗೊತ್ತಿರಲಿಲ್ಲ. SF LCM ಕೇಳಿದ್ರು ನೋಡ್ರಿ. SF 4 ಕೊಟ್ಟರೆ, LCM 60 ಕೊಟ್ಟರೆ. ಇವು 2 ಅವರೇ ಕೊಟ್ಟಿರ್ತಾರೆ. ಆ ಕಡೆ ಅದು ಬರಲಿಲ್ಲ ಅಂತಂದರೆ ಇದು ಈಜಿ ಇತ್ತಂದ್ರೆ ಮಾಡ್ಬೋದು. ಫಸ್ಟ್ ಕ್ವಶನ್ ನೋಡ್ರಿ, ನಿಮ್ಗೆ ಯಾವ್ದು ಈಜಿ ಕಾಣ್ತದ ಜಲ್ದಿ ಆಗ್ತದ ಅದು ಬರೀರಿ. SF ಕೊಟ್ಟರೆ, LCM ಕೊಟ್ಟರೆ 1 2 ಪಾಸಿಟಿವ್ ಇಂಟೀಜರ್ಸ್. ಮತ್ತೇನು ಕೊಟ್ರಪ್ಪ ಅಂದ್ರೆ A ವ್ಯಾಲ್ಯೂ 20 ಕೊಟ್ರೆ. ಈಗ ಕಂಡುಹಿಡ್ತಕ್ಕಂಥ ಯಾವುದಂದರೆ B, ಗೊತ್ತಾಯ್ತಾ? B ಕಂಡುಹಿಡಿಬೇಕು ನಾವು. ಆ ಕಡೆಯಿಂದ ಕ್ವಶನ್ ಇದು, ಅದಕ್ಕಾಗಿ ಇದು B ಕಂಡುಹಿಡಿಬೇಕಂತಂದರೆ ನಮ್ಗೆ ಫಾರ್ಮುಲಾ ಗೊತ್ತಿರೋ A × B ಕೊಟ್ಟು SF × LCM ಅಷ್ಟು ಗೊತ್ತಿದ್ರೆ ಸಾಕು. ಇವೇನು ಬರೆದ್ರೆ ಇದು ಫಾರ್ಮುಲಾ ಬರೆದ್ರೆ ಅರ್ಧ ಮಾರ್ಕ್ಸ್ ಅದ. ಅದಕ್ಕೆ ಹೇಳೋದು ಫಾರ್ಮುಲಾ ಕಂಪಲ್ಸರಿ ಬರೀರಿ. ಏನೂ ಗೊತ್ತಿಲ್ಲ ಇದಕ್ಕೇನು ಮಾರ್ಕ್ಸ್ ಇಲ್ಲ. ಫಾರ್ಮುಲಾ ಬರೆದ್ರೆ ಸಾಕು, ಅರ್ಧ ಮಾರ್ಕ್ಸ್. ಹೊಸ ವ್ಯಾಲ್ಯೂ ತುಂಬಿದೆ ಕ್ಯಾನ್ಸಲ್ ಮಾಡಿ ನೋಡಿ. ವ್ಯಾಲ್ಯೂ ತುಂಬಿದ್ರೆ ಅರ್ಧ ಮಾರ್ಕ್ಸ್ ಅದ. ಫಾರ್ಮುಲಾ ಬರೆದು ವ್ಯಾಲ್ಯೂ ತುಂಬಿದ್ರೆ ಅರ್ಧ ಮಾರ್ಕ್ಸ್, 1 ಮಾರ್ಕ್ಸ್ ಆಯಿತು. ಕ್ಯಾನ್ಸಲ್ ಮಾಡಿದ್ರೆ ಅರ್ಧ ಮಾರ್ಕ್ಸ್. ಆನ್ಸರ್ ಬರೆದ್ರೆ ಅರ್ಧ ಮಾರ್ಕ್ಸ್.
ನೋಡಿರಿ ಈ ಟೈಪ್ ಹಿಂಗೆಲ್ಲ ನೋಡಿರಿ ಇಲ್ಲಿ ಅರ್ಧ 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 ಯಾವ ಸ್ಟೆಪ್ಪಿಗೆ ಮಾರ್ಕ್ಸ್ ಸಿಗ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಯಾಕಂದರೆ ಇಲ್ಲಿ ಯಾವಾಗಲೇ ನಿಮ್ಗೆ ಬರಲಿಲ್ಲ ಅಂತಂದರೆ ಬಿಟ್ರೂ ನಡೀತದೆ. ಯಾವಾಗ ನಿಮ್ಗೆ ಬರಲಾಯಿತು ಅಂತಂದರೆ ಅವಾಗ ನೋಡಿರಿ ನಿಮ್ಗೆ ಬಂದಟ್ಟರೆ ಮಾರ್ಕ್ಸ್ ಸಿಗ್ತದೆ ಅಂತ ಗೊತ್ತಿರಲಿ. ಇಲ್ಲಿ ನೋಡ್ರಿ ಹೆಂಗದ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಈ ಥರ ಆಗ್ತದೆ. ಟೋಟಲ್ 2 ಮಾರ್ಕ್ಸ್ ಹಿಂಗೆ ಇರ್ತದೆ. ನಾವು ಕೊಡ್ತಕ್ಕಂಥ ಮಾರ್ಕ್ಸ್ ಇದೇ ಥರ ಇದೇ ನೋಡಿ ಕೊಡ್ತೀವಿ ನಾವು ಅದಕ್ಕೆ. ಈಗ ನೆಕ್ಸ್ಟ್ ನೋಡಿರಿ ಕ್ಯಾನ್ಸಲ್ ಎಂದು ವರ್ಜಿಸುವ ವಿಧಾನ ಫಿಕ್ಸ್ ಆಗಿರ್ತದೆ 2 ಮಾರ್ಕ್ಸ್ ಕ್ವಶನ್. ನೋಡಿರಿ ವರ್ಜಿಸುವ ವಿಧಾನ ಈಸಿಯಾಗಿರ್ತಕ್ಕಂಥದ್ದೇ ಕೊಟ್ಟಿರ್ತಾನೆ. ಈಗ ನೋಡಿ 2 ಮಾರ್ಕ್ಸ್ ಅದೊಂದು ಐತೆ, ಇದೊಂದು ನೋಡಿ ಸೆಕೆಂಡ್ 2 ಮಾರ್ಕ್ಸ್ ಅದ. ಇದೂ ವರ್ಜಿಸುವ ವಿಧಾನ ಸಿಂಪಲ್ ಆಗಿರ್ತದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ಇದನ್ನೇ ಕಟ್ ಮಾಡಿರಿ. ಮೊದಲು ಸೇಮ್ ಅದ ಇಲ್ಲ ಇದು ಚೆಕ್ ಮಾಡ್ಕೋಬೇಕು. ಮೊದಲು ವಾಯ್ನೇ ಇರಬೇಕು, ಒಂದು ಪ್ಲಸ್ ಮೈನಸ್ ಇರಬೇಕು, ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ಪ್ಲಸ್ ಇತ್ತಂದ್ರೆ ಹೇಗೆ ಮಾಡಿದ್ರಿ ಸರ್ ಅಂದರೆ ಅವಾಗ ಮತ್ತೆ ಸೈನ್ ಚೇಂಜ್ ಮಾಡ್ಬೇಕು. ನೀವು ಇಲ್ಲಿ ಸೈನ್ ಚೇಂಜ್ ಮಾಡಿ ಅವಾಗ ಕ್ಯಾನ್ಸಲ್ ಮಾಡಬೇಕು. ಹೌದಾ? ಇವೆರಡೂ ಬೇರೆ ಡಿಫ್ರೆಂಟಾಗಿ ಇದ್ದು ಅಂತಂದ್ರೆ ಅವಾಗ ಮಲ್ಟಿಪ್ಲೈ ಇದಕ್ಕೆ ಮಾಡ್ಕೋದು ಕೊಡ್ಬೇಕಾಗ್ತದೆ. ಹೌದಾ? ಸಿಂಪಲಾಗಿ ಕ್ಯಾನ್ಸಲ್ ಆಗೋದೇ ಕೊಟ್ಟಿರ್ತಾನೆ. ಯಾಕಂದರೆ 2 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಅರ್ಧ ಮಾರ್ಕ್ಸ್ ಅದ. ಹೌದಾ? ಇಲ್ಲಿ ಮತ್ತೆ ಇದು ಎಕ್ಸ್ ವ್ಯಾಲ್ಯೂ ಬರೆದ್ರೆ ಅರ್ಧ ಮಾರ್ಕ್ಸ್. ಇದು ಇಕ್ವೇಷನ್ ಇದ್ರಾಗ ಒಯ್ದು ಒಂದ್ರದಾಗ ತುಂಬ್ರಿ ಅಂತಂದ್ರೆ ಮತ್ತು ಅದಕ್ಕೆ ಅರ್ಧ ಮಾರ್ಕ್ಸ್ ಅದ. ಹೌದಾ? ಎಲ್ಲ ಮತ್ತು ವಾಯ್ಲಿ ಬರೆದ್ರೆ ಅರ್ಧ ಮಾರ್ಕ್ಸ್. ಟೋಟಲ್ ಎಷ್ಟು ಹೇಳ್ರಿ? 2 ಮಾರ್ಕ್ಸ್ ಸಿಕ್ತು. ಅದು ಫೈಂಡ್ ದ ರೂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ನೋಡಿರಿ ರೂಟ್ಸ್ ಕಂಡುಹಿಡಿಬೇಕಾಗ್ಯದ. ವರ್ಗ ಸಮೀಕರಣ ರೂಟ್ಸ್ ಹೆಂಗೆ ಕಂಡುಹಿಡಿತೀರಿ ಅಂತಂದರೆ ಈಗ ನೋಡಿರಿ ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಗ ಸಮೀಕರಣ ಒಳಗೆ ಕಂಡುಹಿಡಿಯೋದು ನಮ್ಗೆ ಗೊತ್ತದ. ಗುಣಾಕಾರ ಮಾಡಿದ್ರೆ 12 ಆಗಬೇಕು, ಕೂಡಿಸಿದ್ರೆ ಕಳೆದ್ರೆ 8 ಬರಬೇಕು. ಅದು ಯಾವ ಥರ ನೋಡ್ರಿ ಕಡೆ ಇಲ್ಲ ನೋಡ್ರಿ. ಗುಣಾಕಾರ ಮಾಡಿದ್ರೆ ಎಷ್ಟು ಆಗಬೇಕು? 12 ಆಗಬೇಕು, ಕೂಡಿಸ್ರೆ ಕಳೆದ್ರೆ ಎಷ್ಟು ಆಗಬೇಕು? 8 ಆಗಬೇಕು. 6 2 12 ಆಯಿತು. 6 2 ಕೂಡಿಸ್ರೆ 8 ಆಗ್ತದೆ. ಹೌದಾ? ಈಗ ಕಾಮನ್ ತೆಗಿಬೇಕು. ಇವು ಎರಡರದಾಗ ಕಾಮನ್ ಅಂತಂದರೆ ಎರಡು ಕಡೆ ಇರ್ತಕ್ಕಂಥ ಇವು ಎರಡರದಾಗ ಯಾವುದದ ಈ ಕಡೆ ಇದ್ದಿದ್ದು ಎಕ್ಸ್ ಅದ, ಅದಕ್ಕೆ ಎಕ್ಸ್ ಹೊರಗೆ ಬರೀಬೇಕು. ಎಕ್ಸ್ ಹೊರಗೆ ಹೋಯ್ತು. ಇದು 2 ಅವ, ಒಂದು ಹೊರಗೆ ಬರೋದು, ಒಂದು ಉಳಿತು ಅಂತಂದಾಗ ಇದ್ರ ಬಾಜು ಇದ್ದಿದ್ದು ಒಂದು ಎಕ್ಸ್ ಹೊರಗೆ ಹೋಗ್ಯದಂದ್ರೆ 6 ಉಳಿತು. ಇವು ಎರಡರದಾಗ ಏನು ಕಾಮನ್ 2 ಒಂದದ 2 ಬರ್ತಾವಲ್ಲ, 2 ಮುಗಿದೇ ಬರ್ತಾವೆ, 2 ಹೊರಗೆ ಬರೀಬೇಕು. ಎಕ್ಸ್ ಹಂಗೆ ಬರೀರಿ. ಹೌದಾ? ಇದು ಇಲ್ಲಿ ಏನೋ ಇರ್ತದೆ ಅದನ್ನೇ ಬರಬೇಕು ನೋಡ್ರಿ. ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ನೋಡ್ಬೇಕು ಯಾವ ಟೇಬಲ್ದಾಗ ಬರ್ತದೆ. ಹಿಂಗೆ ಇದು ಬರ್ತದೆ ಇಲ್ಲ ಚೆಕ್ ಮಾಡ್ಬೇಕು. ಯಾವ್ದು ಕಾಮನ್ ತೊಗೊಂಡ್ರೆ ಇದು ಬರಲಿಲ್ಲ ಅಂತಂದರೆ ಇದಕ್ಕೂ ನೋಡ್ಬೇಕು ನೀವು. ಅದ್ರ ಮೇಲೆ ಗೊತ್ತಾಗ್ತದೆ. ಇದು ಎಷ್ಟು ನೋಡ್ರಿ. ಇದು ಸ್ಪ್ಲಿಟ್ ಮಾಡಿ ಬರೆದ್ರೆ ಅರ್ಧ ಮಾರ್ಕ್ಸ್. ಹೌದಾ? ಕಾಮನ್ ತೆಗೆದು ಬರೆದ್ರಿ ಅಂದ್ರೆ ಕಾಮನ್ ಆಗಿ ಬರೆದ್ರೆ ಅರ್ಧ ಮಾರ್ಕ್ಸ್. ಎಕ್ಸ್ ವ್ಯಾಲ್ಯೂ ನೋಡ್ರಿ. ಇದು ಕಾಮನ್ ಆಗಿ ಸಪ್ರೇಟ್ ಈಕ್ವಲ್ ಟು 0 ಹಾಕ್ಬಾರ್ದು. ಮತ್ತು ಇವು ಎರಡಕ್ಕೆ ಸಪ್ರೇಟ್ ಬರೆದ್ರೆ ಅರ್ಧ ಮಾರ್ಕ್ಸ್ ಅದ. ಇದು ಹಾರಿಸಿದ್ರೆ ಹೋಯ್ತು. ಇವು ಎರಡಕ್ಕೆ ಮತ್ತು ಸಪ್ರೇಟ್ 0 ಹಾಕ್ಬೇಕು. ಇದು ಬಾಕ್ಸಿಗೆ 0, ಈ ಬಾಕ್ಸ್ ತೆಗೆದು 0 ಹಾಕ್ಬೇಕು. ಅವಾಗ ಅರ್ಧ ಮಾರ್ಕ್ಸ್ ಸಿಗ್ತದೆ. ಸೊ ಅದು ಪ್ಲಸ್ ಇದು ಆ ಕಡೆ ಒಯ್ದು ಸಪ್ರೇಟ್ ಮಾಡಿದ್ರಿ ಅಂತಂದ್ರೆ ಅವಾಗ ಅದಕ್ಕೆ ಅರ್ಧ ಮಾರ್ಕ್ಸ್. ಅವಾಗ ಇದಕ್ಕೆ 2 ಮಾರ್ಕ್ಸ್ ಸಿಗ್ತದೆ ನಿಮ್ಗೆ ಈ ಥರ. ಹೌದಾ? ಅಲ್ಟರ್ನೇಟ್ ಮೆಥಡ್ ಈಸ್ ಫಾಲೋ ಟು ಗೆಟ್ ದ ಆನ್ಸರ್ ದೆನ್ ಗಿವ್ ದ ಫುಲ್ ಮಾರ್ಕ್ಸ್ ಅಂತ ಕೊಟ್ರಿ. ಅಂದರೆ ಬೇರೆ ಮೆಥಡ್ ಮಾಡಿದ್ರೂ ಕೂಡ ಮಾರ್ಕ್ಸ್ ಕೊಡ್ರಿ ಅಂತ ಕೊಟ್ಟರು. ಬೇರೆ ಆಲ್ಟರ್ನೇಟ್ ಮೆಥಡ್. ಹೌದಾ? ಈಗ ನೋಡಿರಿ ಇದು ಒಂದು 6 ಅಂತ ಕೊಟ್ಟಿರ್ತಾರೆ. ನೋಡಿರಿ ಇದು ನೋಡಿ ಇದು ಏನು ಕೇಳಿದಂತಂತಂದರೆ ಶೋಧಕ ಕಂಡುಹಿಡಿಯಿರಿ. ಶೋಧಕ ಯೂಸ್ ಮಾಡ್ತಿರಲ್ಲ. D = B² - 4AC ಡಿಸ್ಕ್ರಿಮಿನೆಂಟ್ ಅಂತಾರೆ ಅದಕ್ಕೆ. ಹೌದಾ? ಅದಕ್ಕೆ ಶೋಧಕ. ಅದಕ್ಕೂ ನಮಗೆ ಇದು ಶೋಧಕ ಕಂಡುಹಿಡಿಬೇಕಾದ್ರೆ ಡೈರೆಕ್ಟಾಗಿ A ವ್ಯಾಲ್ಯೂ, B ವ್ಯಾಲ್ಯೂ, C ವ್ಯಾಲ್ಯೂ ಬರ್ಕೋಬೇಕು. ಮುಗೀತು. AX² + BX + C ಫಾರ್ಮ್ನಾಗದ. ಇದು ಇದ್ರೆ ಸಾಕು. A ವ್ಯಾಲ್ಯೂ, B ವ್ಯಾಲ್ಯೂ, ಇದು C ವ್ಯಾಲ್ಯೂ ಇರ್ತದೆ. ಇಲ್ಲಿ X² ಬಾಜು ಇರೋದೇ A ವ್ಯಾಲ್ಯೂ, X ಬಾಜು ಇರೋದೇ B ವ್ಯಾಲ್ಯೂ. ಇದು ಏನು ಇಲ್ಲ ಅದ್ರ ಸಂಗಟ ಅಂತಂದ್ರೆ ಅದು C ವ್ಯಾಲ್ಯೂ ಇರ್ತದೆ. ಜಸ್ಟ್ ತುಂಬೋದು. B² - 4AC ಫಾರ್ಮುಲಾ ಬರೆದ್ರಿ ಅರ್ಧ ಮಾರ್ಕ್ಸ್. ವ್ಯಾಲ್ಯೂ ತುಂಬ್ರಿ ಅರ್ಧ ಮಾರ್ಕ್ಸ್. ಮೈನಸ್ ಮಾಡಿ ಬರೆದ್ರಿ ಅಂತಂದ್ರೆ ಅದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಆನ್ಸರ್ ಬರೀರಿ. ಏನು ನೇಚರ್ ಏನದ ಲೆಸ್ ದೆನ್ ಇದು ನೋಡ್ರಿ. ಶೋಧಕೊಳಗೆ 3 ಕಂಡೀಷನ್ ಅವಲ್ಲ. ಅವು ವಾಸ್ತವ ಭಿನ್ನವಾಗಿರ್ತವೆ, ವಾಸ್ತವಗಳು ಸಮ ಆಗಿರ್ತವೆ, ವಾಸ್ತವಗಳು ಅವು ಕಂಡೀಷನ್ ನೋಡ್ರಿ. ಹೌದಾ? 3 ಕಂಡೀಷನ್ ಅವ. ಆ 3 ಕಂಡೀಷನ್ ನೀವು ನೋಡಿದ್ರಿ ಅಂದರೆ ನಿಮ್ಗೆ ಇದು ಬರೀ ಬರ್ತದೆ. ನೋ ರಿಯಲ್ ರೂಟ್ಸ್, ವಾಸ್ತವ ಸಂಖ್ಯೆಗಳಿಲ್ಲ. ನೋ ರಿಯಲ್ ರೂಟ್ಸ್. ಹೌದಾ? ಅದಕ್ಕಾಗಿ ಈ ಥರ ನೀವು ಇದು ಬರೀಬೇಕು. ಅದು ಬರಲಿಲ್ಲ ಅಂತಾರೆ ಇದು ಮಾಡಿರಿ. ಈಸಿ ಆಗಿರ್ತಕ್ಕಂಥದ್ದು ನೋಡಿರಿ. ನಾವು ಸ್ಕೋರ್ ಮಾಡಬೇಕಾಯ್ತು ಅಂತಂದ್ರೆ ಮೇನ್ ಅಲ್ಟರ್ನೇಟ್ ಮೆಥಡ್. ಯಾವ್ದ್ರಾಗ ಚಾಯ್ಸ್ ಇರ್ತಾವ, ಯಾವುದು ಈಸಿ ಆಗ್ತದ. ನಮಗಿದು ಚಾಯ್ಸ್ ಇದು ಬರಲ್ಲ ಅಂತಂದರೆ ಇದು ಬರ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ಇದು ಬರಲ್ಲ, ಇದು ಬರ್ತದಂತ ಚಾಯ್ಸ್ ಇಟ್ಕೋಬೇಕು ನೀವು. ಆ ಥರ ನೀವು ಎಕ್ಸಾಮ್ಗೆ ಹೋಗೋ ಮುಂದೆ ನಮಗೆ ಇದು ಬಂದಿಲ್ಲ, ಇದು ಬರ್ಬೋದು. ಎದ್ರಾಗ ಚಾಯ್ಸ್ ಅದ, ಯಾವ ಚಾಪ್ಟರ್ದಾಗ ಚಾಯ್ಸ್ ಅದ ನೋಡಬೇಕು. ಹೌದಾ? ಎದ್ರಾಗದ ಇದು ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ದಾಗ ಏನದ ಅಂದರೆ ಚಾಯ್ಸ್ ಇದ್ದೇ ಇರ್ತದ. ಹಂಗೆ ನೆಕ್ಸ್ಟ್ ನೋಡಿರಿ 21ದಾಗ ನೋಡಬೇಕು. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 9, 13 ಯೂಸಿಂಗ್ ದ ಫಾರ್ಮುಲಾ ಅಂತ ಕೇಳ್ಯಾರ. ನೋಡಿರಿ 20 ಪದಗಳು ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಸಮ್ ಅಂದ್ರೆ ಏನು? ಮೊತ್ತ. ಇಂಗ್ಲೀಷ್ ಮೀಡಿಯಮ್ ನೋಡ್ರಿ ಸಮ್ ಅಂತ ಕೊಟ್ಟಿರ್ತಾರೆ.
ಕನ್ನಡ ಮೀಡಿಯಮ್ ಅಂದರೆ ಏನು, ಮೊತ್ತ ಅಂತ ಕೊಟ್ಟಿರ್ತಾರೆ. ಮೊತ್ತ ಅದು ಬತ್ತಂದರೆ SN ಫಾರ್ಮುಲಾ ಬರಿಬೇಕು ನೀವು. ಎಲ್ಲ ವ್ಯಾಲ್ಯೂಸ್ ಇಲ್ಲಿ ಕೊಟ್ಟಿರ್ತದೆ. A ವ್ಯಾಲ್ಯೂ ಗೊತ್ತಿರ್ತದೆ, B ವ್ಯಾಲ್ಯೂ ಏನಪ್ಪ ಅಂದ್ರೆ ಇದು ಮೈನಸ್ ಮಾಡ್ರೆ D ವ್ಯಾಲ್ಯೂ ಇರ್ತದೆ. ಗೊತ್ತಾಯ್ತಲ್ಲ. ಈಗ ಇದು ಅಂದ್ರೆ ಟರ್ಮ್ಸ್ ಪದಗಳು ಅಂತ ಇತ್ತಂದ್ರೆ ಅದು N ವ್ಯಾಲ್ಯೂ ಇರ್ತದೆ. ಬರ್ಕೊಂಡು ಸಿಂಪಲ್ಲಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋತ ಹೋಗ್ರಿ. ನೋಡಿರಿ ಫಾರ್ಮುಲಾ ಬರೆದ್ರೆ ಅರ್ಧ ಮಾರ್ಕ್ಸ್. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಎಲ್ಲ ನಂಬರ್ಗಳು ತುಂಬಿದ್ರೆ ಅರ್ಧ ಮಾರ್ಕ್ಸ್ ಅದ. ಇವೆಲ್ಲ ಇಂಟು ಮಾಡಿದ್ರೆ ಅಂತ ಅರ್ಧ ಮಾರ್ಕ್ಸ್. ಆನ್ಸರ್ ಬರೆದ್ರೆ ಮತ್ತು ಅರ್ಧ ಮಾರ್ಕ್ಸ್. ಯಾವುದನ್ನು ಬಿಡಂಗೆ ಇಲ್ಲ ನೀವು. ನೋಡಿರಿ ಇದಕ್ಕೆ ಅರ್ಧ, ಇದಕ್ಕೆ ಅರ್ಧ, ಇದಕ್ಕೆ ಅರ್ಧ, ಅರ್ಧ. ಎಲ್ಲೆಲ್ಲ ಅರ್ಧ. ಫಾರ್ಮುಲಾ ಬರೆದ್ರೆ ಅರ್ಧ, ವ್ಯಾಲ್ಯೂ ತುಂಬ್ರೆ ಅರ್ಧ ಇರ್ತದೆ, ಕ್ಯಾಲ್ಕುಲೇಷನ್ ಮಾಡಿದ್ರೆ ಅರ್ಧ, ಆನ್ಸರ್ ಬರೆದ್ರೆ ಅರ್ಧ ಮಾರ್ಕ್ಸ್. ಇದು ಇಂಪಾರ್ಟೆಂಟಾ. ಇದೇ ಥರ ಇದು ಆನ್ಸರ್ ಸಮಾಂತರ ಶ್ರೇಣಿ ಒಳಗೆ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಇದು. ಈ ಥರ ಯಾವುದನ್ನು ಪ್ರಾಕ್ಟೀಸ್ ಹಿಂಗೇ ಇರ್ತದೆ, ಬಟ್ ಬೇರೆ ಥರ ಇರಲ್ಲ. ಹೌದಾ. ಏನ್ರಿ ಕೇಳ್ತಾನೆ, ಏನ್ರಿ ಕೇಳ್ತಾನೆ. ಇಲ್ಲಿ ಕಂಪಲ್ಸರಿ ಇದು 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗಿರ್ತದೆ. ನೋಡಿರಿ ಇದು ವರ್ಗ ಸಮೀಕರಣದಾಗೂ ಈಜಿದ, ಇದನ್ನು ಈಜಿನೇ ಅದ, ಮಾಡ್ಬೋದು ಆರಾಮಾಗಿ. ಇದನ್ನು ಮಾಡ್ಬೋದು. ಹೌದಾ. ಯಾವ ನೋಡ್ರಿ ಈಗ ಹೇಳ್ತಾ 2 ಮಾರ್ಕ್ಸ್ ಇಲ್ಲಿದ್ದೀನಿ ಚಾಲು ಆಗ್ಯಾವ. ಟ್ರಿಗ್ನೋಮೆಟ್ರಿ ಒಳಗೆ ಇದನ್ನು ಈಜಿನೇ ಅದ. ಹೌದಾ. ಇದನ್ನು ಮಾಡಿರಿ. ಇದೆಲ್ಲ ಇಲ್ಲಿ ತನಕ ಈಗ ಈಜಿ ಇರ್ತಕ್ಕಂಥ ಕ್ವಶನ್. ಇದನ್ನು ಮಾಡಿರಿ. ಈಗ ಇಲ್ಲಿ ನಿಮ್ಗೆ ಇದು ಟಫ್ ಆಗ್ತದೆ ಕ್ವಶನ್. ಹೌದಾ. ನಿಮ್ಗೆ ಜಾಸ್ತಿ ಅಪ್ಪ ಅಂದ್ರೆ ಭಾಳ ಮಂದಿಗೆ ಇದನ್ನೇ ಇರ್ತವೆ. ಇದ್ರಾಗ ಯಾವುದು ಸರ್ಕಲ್ಸ್ದಾಗಿರ್ತಕ್ಕಂಥದ್ದು. ಹೌದಾ. PA = PB ಅಂತ ಪ್ರೂವ್ ಮಾಡೋಣ ಬೈ ಥಿಯರಮ್. PB = 4 cm. ಎರಡು ಈಕ್ವಲ್ ಅಂತ ತೋರಿಸ್ಬೇಕು. ಅದಕ್ಕೆ APB ನೋಡ್ರಿ, APO ಇದು 40 ಅಂತ ಕೊಟ್ರ ಡಿಗ್ರಿ. AOB ಕೇಳ್ಯಾರ. AOB ಇದು ಎಷ್ಟು ಇರ್ತದೆ ಅಂತ ಕೇಳ್ಯಾರ. ಲೆಂತ್ ಆಫ್ PBದು ಲೆಂತ್ ಎಷ್ಟು ಇರ್ತದೆ. ಅವಾಗ ನಾವು ಏನಪ್ಪ ಅಂತಂದರೆ ಟ್ರ್ಯಾಂಗಲ್ ನೋಡ್ರಿ, AOP ಇದೊಂದು ಟ್ರ್ಯಾಂಗಲ್ ತೊಗೊಂಡ್ರೆ ಇದು 90 ಇದ್ರೆ ಇದು 40 ಅಂತ ಕೊಟ್ರಿ. ಇದು 90 + 40 ಟ್ರ್ಯಾಂಗಲ್ದು ಎಷ್ಟು ಇರ್ತದೆ ಹೇಳ್ರಿ, 180 ಆಗ್ಬೇಕು ನಮಗೆ. 90 + 40 ಅದಕ್ಕೆ ಇದು ಒಂದು ಟ್ರ್ಯಾಂಗಲ್ ಎಷ್ಟದ, ಇದೊಂದು ಟ್ರ್ಯಾಂಗಲ್ ಇಲ್ಲೊಂದು ಟ್ರ್ಯಾಂಗಲ್ ಅದ. 180 ಒಳಗೆ ಇದು 2 ಪ್ಲಸ್ ಮಾಡಿ, ಇಲ್ಲಿ ಏನು ಇಲ್ಲ ಟಚ್ ಆಗ್ಯದ ಅಂತಂದ್ರೆ ಎಷ್ಟು ಇರ್ತದೆ, 90 ಇರ್ತದೆ. ಈ 90 40 ಕೂಡಿಸ್ಬೇಕು. 180 ಮೈನಸ್ ಮಾಡಿದ್ರೆ 50 ಬರ್ತದೆ. AOP ಇದು ಸಿಗುತ್ತೆ ನಮಗೆ. ಹೌದಾ. ಈ ಕಡೆ ಸಿಗುತ್ತೆ, ಇದು ಕಂಡು ಹಿಡಿಬೇಕಲ್ಲ. ಇದು ಕಂಡು ಹಿಡಿಬೇಕು ಅಂತಂದ್ರೆ ಏನು ಮಾಡ್ಬೇಕೀಗ, ಇಲ್ಲಿ ನೋಡ್ರಿ, ಇಲ್ಲಿ 40 ಇದೆ, ಈ ಕಡೆ ಏನಾಗಿರ್ತದೆ 40 ಆಗಿರ್ತದೆ. ಇಲ್ಲಿ ಏನಾಗಿರ್ತದೆ 90 ಆಗಿರ್ತದೆ. 90 + 40 ಇದನ್ನೇ ಆಗಿರ್ತದೆ, ಸೇಮೇ ಅದಲ್ಲ, ಸೇಮೇ ಆಗಿರ್ತದೆ. ಅದಕ್ಕೆ ಇಲ್ಲಿ ಎಷ್ಟು ಬಂದು ಹೇಳ್ರಿ ಈಗ 50. ಇದು ಎಷ್ಟು ಇರ್ತದೆ, ಇದನ್ನು 50. ಟೋಟಲ್ ಎಷ್ಟಾಯಿತು, ಎರಡು ಪ್ಲಸ್ ಮಾಡ್ರೆ 100 ಆಯಿತು. ಸಿಂಪಲ್. ಎಷ್ಟು ಈಜಿ ಅದಲ್ಲ. ಈ ಥರ ನೋಡ್ರಿ. ಈಗ ಹಿಂಗೆ OA ಪರ್ಪೆಂಡಿಕ್ಯುಲರ್ AP, OA ಪರ್ಪೆಂಡಿಕ್ಯುಲರ್ AP ಇದು ಪರ್ಪೆಂಡಿಕ್ಯುಲರ್ ಅದ ಅಂತ ಬರೆದ್ರೆ ಅರ್ಧ ಮಾರ್ಕ್ಸ್ ಅದ. ಹೌದಾ. ಇಷ್ಟ ಅದಕ್ಕೆ ನಿಮ್ಗೆ ಗೊತ್ತಿರಬೇಕು. ಹೌದಾ. ಈಗ ನೋಡಿರಿ 50 ಬರೆದ್ರೆ ಅರ್ಧ ಮಾರ್ಕ್ಸ್. ಫಸ್ಟ್ ಬರೆದ್ರೆ AOP ಈ ಸೈಡಿಂದ ಬರೆದ್ರಿ, ಈ ಕಡೆದು ಬರೆದ್ರಿ. ನೋಡಿರಿ ಇವು ಎರಡು ಕಲಿಸಿ ಪ್ಲಸ್ ಮಾಡಿದ್ರಿ ಅಂತ ಅರ್ಧ ಮಾರ್ಕ್ಸ್. ಇವು ಎರಡು ಟೋಟಲ್ ಇದೊಂದು ಅರ್ಧ. ಇದು ಒಂದೇ ಕಂಡು ಹಿಡಿದ್ರೆ ಅರ್ಧ, ಎರಡು ಕಲಿಸಿ ಬರೆದ್ರೆ ಅರ್ಧ. ಟೋಟಲ್ ಈಗ ಆನ್ಸರ್ ಬರೆದ್ರಿ ಬೈ ದ ಥಿಯರಮ್. PB ಎಷ್ಟಾಗಿರ್ತದೆ ಅಂದರೆ 4 cm ಬರೆದ್ರೆ ಅದು ಹಾಫ್ ಮಾರ್ಕ್ಸ್ ಸಿಗ್ತದೆ ನಮಗೆ. ಹೌದಾ. PA 4 cm ಅದ ಅಂದ್ರೆ ಯಾವಾಗ ಭೀ ಹೊರಗಿನಿಂದ ನಾವು ವೃತ್ತ ಕೇಳ್ದ ಜಾಗಗಳು ಏನಾಗಿರ್ತಾವೆ ಹೇಳ್ರಿ, ಸಮನಾಗಿರ್ತಾವೆ ಅಂತ ಗೊತ್ತದ ನಮಗೆ. ಅದಕ್ಕೆ ಇದು 4 cm ಇದನ್ನು ಇಟ್ಟಿರ್ತದೆ 4 ಅಂತ ಬರಿಬೇಕು, ಮುಗಿದೋಯ್ತು. ಇದು ಏನೂ ಗೊತ್ತಿಲ್ಲ ಸರ್ ನಮಗೆ, ಇದು ಅಷ್ಟೇ ಗೊತ್ತ, ಇದು ಈ ಕಲರ್ ಇದು ಅಷ್ಟೇ ಇರ್ತದೆ, ಇಟ್ಟೇ ಬರ್ದಿರಿ ಅಂದ್ರೂ ಅರ್ಧ ಮಾರ್ಕ್ಸ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಆಲ್ಟರ್ನೇಟ್ ಮೆಥಡ್ ಮಾಡ್ರೂ ಕೂಡ ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಇದೇ ಥರ ಬೇರೆ ಥರ ನೀವು ಮಾಡಿದ್ರಿ ಅಂತ. ಈಗ ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್, ಮೂಲ ಸಮಾನುಪಾತತೆಯ ಪ್ರಮೇಯ ಅದ. ಹೌದಾ. ಆ ಪ್ರಮೇಯದಾಗ ನೋಡ್ರಿ, ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯಿರಿ. 40 ತೊಗೊಂಡ್ರಿ, ಇಲ್ಲಿ 2 ಮುಗಿದ ಬರ್ತಾವ, 2 ಮಾಡ್ಕೋತ ಹೋಗ್ರಿ. 40 ಈಗ 2 ಸವ ಇಲ್ಲಿ 3 ಮ್ಯಾಗ ಬರಿಬೇಕು, 3 5 ಮ್ಯಾಗ 5 ಏನೂ ಇಲ್ಲ, 1 ಅಂದಂಗೆ ಅದು. ಹೌದಾ. ಯಾವುದ್ರಾಗ ಘಾತ ಏನೂ ಇಲ್ಲ ಅಂದ್ರೆ 1 ಬರೆದಿದ್ದು. ಈಗ ಇದೇ ಕೊಟ್ಟಿದ್ದನು ಇಲ್ಲಿ ಬರೀರಿ. ಕಂಡೀಷನ್ ಕೊಟ್ಟನು ಇಲ್ಲಿ ಹಿಂಗೆ ಕೊಟ್ಟಿರ್ತಾರೆ. ಹೌದಾ. ಅದು ಬರೆದ್ರೆ ಈಗ XY Z ವ್ಯಾಲ್ಯೂ ಇರುತ್ತೆ. X ಜಾಗಿಗೆ 2 ಅದ, Y ಜಾಗಿಗೆ 3 ಅದ, Z ಜಾಗಿಗೆ 5 ಅದ. ಮುಗಿದೋಯ್ತು. ನೋಡ್ರಿ ಇದಕ್ಕೆ ಅರ್ಧ, ಇದಕ್ಕೆ ಅರ್ಧ, ಇದಕ್ಕೆ ಅರ್ಧ. ಇಲ್ಲಿ ನೋಡ್ರಿ ಅರ್ಧ ಅರ್ಧ ಅರ್ಧ. ಹೌದಾ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿ 2 ಮಾರ್ಕ್ಸ್. ಈಗ 24 ಕ್ವಶನ್ ನೋಡ್ರಿ. ನಿರ್ದೇಶಾಂಕ ರೇಖಾಗಣಿತ ಒಳಗೆ ಮಧ್ಯಾಂಕ ಕಂಡುಹಿಡಿಯೋ ಫಾರ್ಮುಲಾ ಮುಖಾಂತರ ಮಾಡಿದ್ದು. ಫಸ್ಟ್ ಫಾರ್ಮುಲಾ ಬರೀರಿ. ನೀವು ನೋಡ್ರಿ ವ್ಯಾಲ್ಯೂ ಕೊಟ್ಟರೆ ಇದು ತೊಗೋಬೇಕು, ನಡವರ್ಕಿಂದ ಬರ್ತದೆ, ಇದು ತೊಗೋಬೇಕು, ಇದು ಬರ್ತದೆ. ಹೌದಾ. ಅದೇ ಥರ X + 1 / 2 ಅದ. ಇಲ್ಲಿ ಮಿಡ್ ಪಾಯಿಂಟ್ BD AC ಡಯಾಗ್ನಲ್ ನೋಡ್ರಿ, ಇದು ಎರಡು ಈಕ್ವಲ್ ಇರ್ತಾವೆ ನಮಗೆ. ಹೌದಾ. ಕಂಡೀಷನ್ ಏನು ಗೊತ್ತಿರಬೇಕು, ಮಧ್ಯಾಂಕ ಇವೆರಡು
ಕರ್ಣಗಳು ಅಂತ ಕರೀತಾರೆ ಕನ್ನಡದಾಗ. ಹೌದಾ, ಕರ್ಣಗಳು ಏನಾಗಿರ್ತಾವೆ, ಈಕ್ವಲ್ ಆಗಿರ್ತಾವೆ. ಅದಕ್ಕಾಗಿ ಇದ್ರ ಫಾರ್ಮುಲಾ ಮತ್ತು ಇದ್ರ ಫಾರ್ಮುಲಾ ಮಧ್ಯಾಂಕದು ಬರ್ದು ಈ ಕಡೆ ಬರ್ಕೋಬೇಕು. ಇದ್ರದ್ದು ಇಲ್ಲಿ ಬರೀರಿ. ಇವು ನೋಡ್ರಿ, ಎರಡ್ರದ್ದು ನಂಬರ್ ಕೊಟ್ಟರೆ ಒಂದು ಮಾತ್ರ ಈ ಕಡೆ ಕೊಟ್ಟಿಲ್ಲ ಅಂತಂದರೆ ಈ ಕಡೆ ಕೊಟ್ಟರೆ ನೋಡ್ರಿ, ಅವು ಈ ಸೈಡ್ ಬರ್ತಾವೆ. x1 + y1 x2 + y2 /2 ಮಾಡ್ಕೊಡ್ರಿ. ಹೌದಾ, ಸಿಂಪಲ್, ಭಾಳ ಈಜಿ ಇದೆ ಇದು. ಹೌದಾ, ಇಷ್ಟೇ ಬರ್ಕೊಂಡು ಕಿಶನ್ ಏನು ಮಾಡಬೇಕು, ಇದು ಇದು ಬರ್ಕೋಬೇಕು, ಇದು ಕಂಪೇರ್ ಮಾಡ್ಬೇಕು. ಫಸ್ಟ್ ಇದು ಪ್ಲಸ್ ಮಾಡಿರಿ, 7/2 ಇದು ಕ್ಯಾನ್ಸಲ್ ಆಗ್ತದೆ, 8 ಆಗ್ತದೆ. 8/2 ಅಂತಂದರೆ 4 1 4 2 8 ಆಗ್ತದೆ. ಹೌದಾ, ಇಷ್ಟು ಬಂದ ಬಳಕೆ ಏನು ಮಾಡಿರಿ, 7/2 ಎದುರು ಬರ್ಕೋಬೇಕು. ಎದುರು 4 ಬರಿಬೇಕು. ಬರ್ಕೊಂಡಪ್ಪ ಜಸ್ಟ್ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕಾಗಿದೆ. ಈ 2 ಈ ಕಡೆ ಒಯ್ಯಿರಿ, ಅಥವಾ ಈಗ ತಳಗೆ ಈಕ್ವಲ್ ಅದು ನಡವರ್ಕ್ ಈಕ್ವಲ್ ಇದ್ದರೆ ತಳಗಿನ ಕ್ಯಾನ್ಸಲ್ ಮಾಡಿರಿ. x + 1 = 7 ಆಗಿರ್ತದೆ. ಇಲ್ಲಿ +1 ಈ ಕಡೆ ಹೋದ್ರೆ ಅಂತ -1 ಆಗಿರ್ತದೆ. ಹೌದಾ, ಅದೇ ಥರ ಈಗ ಇದು ತೊಗೊಂಡು ಇದೇನು ನಡವರ್ಕ್ ಕಾಮ ಇರ್ತಲ್ಲ, ಇದು ಕಂಪೇರ್ ಮಾಡ್ಬೇಕು ಅಂದಂಗೆ. ಇದು ಬರ್ಕೋಬೇಕು. ಇದು ಬರ್ದೀವಿ. ಇದು ಬರೆದ್ರೆ y ವ್ಯಾಲ್ಯೂ ಸಿಗ್ತದೆ ನಮಗೆ. ಇದು ಬರ್ಕೊಂಡ್ಗೆ 2 ಈ ಕಡೆ ಒಯ್ಯಿರಿ. 2 4 8 ಆಗ್ತದೆ. 2 8 ಆಯಿತು. ಇಲ್ಲಿ ಪ್ಲಸ್ದಾಗದ ಈ ಕಡೆ ಹೋದ್ರೆ ಏನಾಗ್ತದೆ, ಮೈನಸ್ದಾಗ ಆಗ್ತದೆ. 8ರದಾಗ 6 ತೆಗೀರಿ, ಸಿಂಪಲ್ 2 ಉಳಿತದೆ. ಎಕ್ಸ್ ಮತ್ತು y ವ್ಯಾಲ್ಯೂ ಬರೆದ್ರೆ ಅರ್ಧ ಮಾರ್ಕ್ಸ್ ಇರ್ತದೆ. ಎಕ್ಸ್ ವ್ಯಾಲ್ಯೂ ಬರೆದ್ರೆ ಅರ್ಧ, y ವ್ಯಾಲ್ಯೂ ಬರೆದ್ರೆ ಅರ್ಧ. ಇಲ್ಲಿ ವ್ಯಾಲ್ಯೂ ತುಂಬಿದ್ರೆ ಅರ್ಧ. ಹೌದಾ, ಇಲ್ಲಿ ಪ್ಲಸ್ ಮಾಡಿದ್ರೆ ಮತ್ತೆ ಅರ್ಧ ಮಾರ್ಕ್ಸ್ ಕೊಟ್ಟಿರ್ತಾರೆ. ಹೌದಾ, ಸಿಂಪಲ್ ಆಗಿರ್ತಕ್ಕಂಥದ್ದು. ಹೌದಾ, ಇದೇ ಥರಪ್ಪ ಅಂತಂದರೆ ಇದು ಕ್ವಶನ್ ಈ ಟೈಪ್ ಇದ್ದವು ಕಂಪಲ್ಸರಿ 2 ಮಾರ್ಕ್ಸಾಗ ಈಜಿ ಇರ್ತಕ್ಕಂಥವೇ ಕೊಟ್ಟಿರ್ತಾರೆ. ಏನು ಜಾಸ್ತಿ ಹಾರ್ಡ್ ಇರೋಂಗಿಲ್ಲ, ಸಿಂಪಲ್ಲಾಗಿರ್ತಾವೆ. ಪರ್ಫೆಕ್ಟಾಗಿ ನಿಮಗೇನು ಗೊತ್ತಿರಬೇಕು ಅಂತಂದರೆ ಎಲ್ಲ ಚಾಪ್ಟರ್ ಮೊದಲ ಕಾನ್ಸೆಪ್ಟ್ ಫಾರ್ಮುಲಾ ಬರ್ಕೊಂಡು ಇಟ್ಕೋರು. ಮೊದಲಿಗೆ ನಿಮ್ಮ ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ಕಾನ್ಸೆಪ್ಟ್ ಪ್ಲಸ್ ಫಾರ್ಮುಲಾ ಮೆಥಡ್ ಎಷ್ಟು ಬರ್ಕೊಂಡಿಟ್ರಿ ಔಟ್ ಆಫ್ ಔಟ್ ತೊಗೋತೀರಿ ಕಂಪಲ್ಸರಿ. ಕಾನ್ಸೆಪ್ಟ್ ಫಸ್ಟ್ ಫಾರ್ಮುಲಾ ಇಷ್ಟು ಮಾಡಿರಿ. ಓಕೆ, ಇನ್ನೂ ಯಾರಿಗೆ ಏನೋ ಡೌಟ್ ಇತ್ತಪ್ಪ ಅಂತಂದರೆ ಏನು ಮಾಡಿರಿ, ಕಮೆಂಟ್ ಮಾಡಿರಿ. ಹೌದಾ, ಇನ್ನೂ ಯಾವ ಥರ ವಿಡಿಯೋ ಬೇಕು, ಇನ್ನು ಯಾವ ಥರ ಏನಾದರೂ ಹೇಳಬೇಕಂತಂದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ನಿಮ್ಗೆ ಇನ್ನೂ ಡೌಟ್ ಇತ್ತಪ್ಪ ಅಂದರೆ, ಇಲ್ಲರಿ ಸರ್ ನಮಗೆ ಈ ಥರ ಗೊತ್ತಾಗೆಲ್ಲ ಇದೆ, ಮತ್ತೊಂದು ಬೇರೆ ಟೈಪ್ ಹೇಳ್ರಿ ಅಂತಂದ್ರೂ ಅದನ್ನು ಕೂಡ ಹೇಳ್ತೀನಿ. ಹೌದಾ, ಇನ್ನೂ ಯಾವ ಕ್ವಶನ್ಸ್ಗಳು ನಿಮಗೆ ಟಫ್ ಅನಿಸ್ತಾವೆ ಅಂತಂದರೆ ಅವನು ಕೂಡ ತಿಳಿಸಿ ಕಮೆಂಟ್ ಮಾಡಿರಿ. ನಾನು ಅದನ್ನು ಕೂಡ ಕ್ಲಿಯರ್ ಮಾಡಿಕೊಡ್ತೀನಿ ನಿಮಗೆ. ಹೌದಾ, ಎಕ್ಸಾಮ್ ಬರುತ್ತಾನೆ ಈಗ 2-3 ದಿನದಲ್ಲಿ ಪೂರಾ ಔಟ್ ಆಫ್ ಔಟ್ ತೊಗೋಬೋದು ನಾವು. ಈಜಿ ಇರ್ತಕ್ಕಂಥದ್ದೊಂದು ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಮ್ಯಾಥಮೆಟಿಕ್ಸ್. ಹೌದಾ, ಈ ಮೆಥಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.